ಉಸಿರು ಇವರನೆ ನುಡಿದೈತು. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ದಯವಿಟ್ಟು ಎಲ್ಲ ಒಳಗಡೆ ಬನ್ನಿ. ಡ್ಯಾನ್ಸ್ ಮಾಡ್ತಕ್ಕಂಥ ಕಾರ್ಯಕರ್ತರು ದಯವಿಟ್ಟು ಒಳಗಡೆ ಬನ್ನಿ. ಬ್ಯಾಂಡ್ ಒಂದು ಸ್ವಲ್ಪ ನಿಲ್ಲಿಸ್ಬೇಕಂತ ಕೇಳ್ಕೊಂತಿದ್ದೇವೆ. ಪವಿ ಸ್ವಲ್ಪ ವೇದಿಕೆ ಹತ್ರ ಬನ್ನಿ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಜನಜಾಗೃತ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಇದೀಗ ಈ ವೇದಿಕೆಯಲ್ಲಿ ನಾವು ನೀವೆಲ್ಲರೂ ಬಂದು ಆಸೀನರಾಗಿದ್ದೇವೆ. ಈ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಲಾಕ್ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಕ್ಕುಡಿಗೆ ರವೀಂದ್ರ ಅವರು ವಹಿಸ್ಕೊಬೇಕಂತ ಹೇಳ್ತಾ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರ ಜನಪ್ರಿಯ ಅನ್ನೋದಕ್ಕಿಂತಲೂ ಜನಪರ ನಾಯಕರು ಮತ್ತು ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ಇಂಧನಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಟಿ.ಡಿ. ರಾಜೇಗೌಡ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಜಿಲ್ಲಾ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರು, ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಅಮುಷ್ಮಂತ್ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿ ಇದೀಗ KPCCಯ ವಕ್ತಾರರು ಮತ್ತು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸುಧೀರ್ ಕುಮಾರ್ ಮುರಳಿ ಅವರು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಮಹಿಳಾ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರು ಶ್ರೀಮತಿ ಪ್ರಿಯಾಂಕಾ ರಾಜು ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಶ್ರೀಯುತ ಅಶ್ವಥ್ PSCSನ PSCACRD ಅಧ್ಯಕ್ಷರು, ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು, ಈ ಭಾಗದ ಜನನಾಯಕರು, ಸಾಮಾನ್ಯರೊಡನೆ ಬೆರೆತು ಕೆಲಸ ಮಾಡುವಂಥ ಶ್ರೀಯುತ ಪಳನಿ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ
ಕೊಪ್ಪ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಓಣಿತೋಟ ರತ್ನಾಕರಣ್ಣವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಪ್ರಕಾಶ್ ಪೂಜಾರರು, ಹಾಗೆ ಶ್ರೀಯುತ ಕೆ ಟಿ ಮಿತ್ರ ಇಬ್ಬರು ಹೋಬಳಿ ಅಧ್ಯಕ್ಷರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮೇಗುಂದ ಹೋಬಳಿಯ ನಿಯೋಜಿತ ಅಧ್ಯಕ್ಷರು ಸನ್ಮಿತ್ರರಾಗಿರ್ತಕ್ಕಂಥ ಪವಿ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಜನಪರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಸದಾ ಜನರೊಡನೆ ಇರುವಂತಹ ಅನಿಲ್ ಹೊಸಕೊಪ್ಪ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಯುವ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಮಹಿಳಾ ಕಾಂಗ್ರೆಸ್ನ ಮೇಗುಂದ ಹೋಬಳಿಯ ಗೌರವಾನ್ವಿತ ಅಧ್ಯಕ್ಷರು ಸಹೋದರಿ ಶ್ರೀಮತಿ ಪೂರ್ಣಿಮಾ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಯುವ ಕಾಂಗ್ರೆಸ್ನ ಕ್ಷೇತ್ರಾಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ದುರ್ಗಾಚರಣ್ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆಗೆ ಆಹ್ವಾನಿಸಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ನಾಗೇಶ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಾರಂಭ. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ಅವರೇ ಕೂಡ ಒಂದು ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮ ಪ್ರಾರಂಭಿಸಬೇಕಾಗಿ ಪ್ರಿಯಾಂಕ ರಾಜಿಕ ಅವರನ್ನು ಕೇಳ್ಕೊಳ್ತಿದ್ದೇನೆ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿ ಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧುವಂದಿತನೇ ಆಧರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧುವಂದಿತನೇ ಆಧರದಿಂದಲೇ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ನೀ ದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ
ಸುಶ್ರಾಯವಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಪ್ರಿಯಾಂಕಾ ರಾಜ್ ಅವರಿಗೆ ಧನ್ಯವಾದಗಳು. ಈಗ ಸರ್ವರನ್ನು ಸಾಗಿಸ್ತಕ್ಕಂಥ ಸಮಯ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಭಾಷ್ ಕೊಬ್ಡೆ ಅವರು ಎಲ್ಲರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊತಿದ್ದೇನೆ. ಎಲ್ರಿಗೂ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಗೋವಿಂದನವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತೇಳಿ ಕೋರ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕೊಪ್ಪ ಇದರ ಸಂಯೋಜನೆಯೊಂದಿಗೆ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಕಾಲ್ನಡಿಗೆ ಪಾದಯಾತ್ರೆಯನ್ನು PCLD ಬ್ಯಾಂಕ್ ಕರಿಮನೆಯಿಂದ ಇಲ್ಲಿಯವರೆಗೆ ಹಮ್ಮಿಕೊಂಡಿದ್ವಿ. ಅತ್ಯಂತ ಯಶಸ್ವಿಯಾಗಿ ಇಲ್ಲಿಗೆ ಆಗಮಿಸಿದ್ದೇವೆ. ಇಲ್ಲಿ ಈಗ ಸಭಾ ಕಾರ್ಯಕ್ರಮವನ್ನು ನಡೀತಾ ಇದೆ ಮತ್ತು ಅದರೊಂದಿಗೆ ಮೇಗುಂದ ಹೋಬಳಿಯ ನೂತನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶ್ರೀಯುತ ಪವಿ ಅವರು ನಿಯೋಜನೆಗೊಂಡಿದ್ದು ಅವರ ಪಾದಾರ್ಪಣೆ ಕಾರ್ಯಕ್ರಮವನ್ನು ಕೂಡ ಈ ವೇದಿಕೆಯಲ್ಲಿ ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಕುಕ್ಕೊಡ್ಗೆ ರವೀಂದ್ರ ಅವರು ವಹಿಸ್ಕೊಂಡಿರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ನವೀಕರಿಸಬಹುದಾದ ಇಂಧನ ಸಮಿತಿಯ ಅಧ್ಯಕ್ಷರು, ನವೀಕರಿಸಬಹುದಾದ ಇಂಧನ ನಿಗಮದ ಅಧ್ಯಕ್ಷರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರು, ಈ ಕ್ಷೇತ್ರದ ಧ್ವನಿಯಾಗಿರ್ತಕ್ಕಂಥ TD ರಾಜೇಗೌಡ ಅವರು ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಕಾಡ ನಿಗಮದ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಶ್ರೀಯುತ ಡಾಕ್ಟರ್ KP ಅಂಶುಮಂತ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತೇನೆ. KPCC ವಕ್ತಾರರು, ವಾಗ್ಮಿಗಳು, ಈ ಮಾಜಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಸುಧೀರ್ ಕುಮಾರ್ ಮುರಳಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತೇನೆ. ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಪ್ರಿಯಾಂಕಾ ರಾಜು ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. PCLD ಬ್ಯಾಂಕಿನ ಅಧ್ಯಕ್ಷರು, ಯುವಕರು ಆಗಿರ್ತಕ್ಕಂಥ ಅಶ್ವಥ್ ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತೇನೆ. ನಮ್ಮೆಲ್ಲರ ನಾಯಕರು, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪಳನಿ ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತೇನೆ. ಇದೀಗ ನಿಯೋಜನೆಗೊಂಡಿರ್ತಕ್ಕಂಥ ಪವಿ ಜಾಳ್ಮರ ದೇವರಾಜ್ ಇವರಿಗೂ ಕೂಡ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತೇನೆ. ಕಸಬಾ ಹೋಬಳಿ ಅಧ್ಯಕ್ಷರು ಮತ್ತು ಹರಿಹರಪುರ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ KT ಮಿತ್ರ ಹಾಗೂ ಪ್ರಕಾಶ್ ಪೂಜಾರಿ ಅವರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತೇನೆ. ಮೇಗುಂದ ಹೋಬಳಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಪೂರ್ಣಿಮಕ್ಕನವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಉಡುಪಿ ಚಿಕ್ಕಮಗಳೂರು ಜನಪರ ಒಕ್ಕೂಟದ ರಾಜ್ಯ ಸಂಚಾಲಕರು, ಜನಪ್ರಿಯರು ಆಗಿರ್ತಕ್ಕಂಥ ಅನಿಲ್ ಹೊಸ್ಕೋಪರ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕೊಪ್ಪ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ದುರ್ಗಾಚರಣ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಓಣಿತೋಟ ರತ್ನಾಕರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ರಾಜೀವ್ ಗಾಂಧಿ ಒಕ್ಕೂಟದ ಸಂಚಾಲಕರಾಗಿರ್ತಕ್ಕ ಜಿಲ್ಲಾ ಆಗಿರುವಂಥ ನವೀನ್ ಮಾವಿನಕಟ್ಟೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ದುರ್ಗಾಚರಣ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಮೇಗುಂದ ಹೋಬಳಿಯ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ BM ಸುದೇವ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. PACS ಅಧ್ಯಕ್ಷರು ಹೇರೂರು ರಂಗಪ್ಪಗೌಡರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಅಗಳಗಂಡಿ ಪಂಚಾಯತ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಅವರಿಗೆ, ಜೈಪ್ರ ಪಂಚಾಯತ್ ಸಮಿತಿ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರಿಗೆ,
ಹಿರೇಗದ್ದೆ ಪಂಚಾಯತ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ದಿಲೀಪ್ ಕುಮಾರ್ ಅವರಿಗೆ, ಹೇರೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಜೀವಣ್ಣ ಅವರಿಗೆ, ಅದೇ ರೀತಿ ಕೊಗ್ರೆ ಗ್ರಾಮ ಪಂಚಾಯತ್ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಖಾದರ್ ಅವರಿಗೆ, ಅದೇ ರೀತಿ ಬಸರಿಕಟ್ಟೆ ಅತ್ತಿಕೊಡಿಗೆ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆಗಿರುವಂಥ ಪ್ರಶಾಂತ್ ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಆಗಮಿಸಿರ್ತಕ್ಕಂಥ KDP ಸದಸ್ಯರು, ಸರ್ಕಾರದ ವಿವಿಧ ಇದರಲ್ಲಿ ಆಯ್ಕೆಯಾಗಿರುವಂತಹ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಹೇರೂರು ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಅಶ್ವಥ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ತಾವು ಆಗಮಿಸಿರ್ತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸರ್ವರನ್ನು ಸ್ವಾಗತವನ್ನು ಮಾಡಿದಂಥ ಸುಭಾಷ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಮಕ್ಕಿಕೊಪ್ಪ ಇಸ್ಮಾಯಿಲ್ ಮತ್ತು ರವಿ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಈಗ ದೀಪ ಬೆಳಗೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೇಳ್ಕೊಳ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷ ಇರ್ತಕ್ಕಂಥ HM ಸತೀಶ್ ಅವರು ಬಂದರೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ತಾಲೂಕು ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಕೀರ್ತನ ಕಲಾವಿದರಾದಂತಹ ಜಾಳ್ಮರ ಸುಬ್ರಾವ್ ಹಾಗೂ ಯಶೋದಮ್ಮನವರ ದ್ವಿತೀಯ ಪುತ್ರನಾಗಿ 8/2/1975 ಅಂದರೆ ಈ ದಿನ ಪವಿಯವರು ಜನಿಸಿರುತ್ತಾರೆ. ಇವರು ಮೂಲತಃ ಕೃಷಿಕರಾಗಿದ್ದು ದೇವರಾಜ್ ಎಂಬ ಹೆಸರಿನಲ್ಲಿ ಇವರ ಹೆಸರು ದೇವರಾಜ್ ಎಂದು ಇರುತ್ತದೆ. ಊರಿನ ಪ್ರೀತಿ ಪಾತ್ರರಾಗಿ ಪವಿ ಎಂದು ಪ್ರಚಲಿತರಾಗಿರ್ತಾರೆ. ಅನೇಕ ಬಾರಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತದೆ. ಶಾಂತಿಗ್ರಾಮದ 50ನೇ ವರ್ಷದ ಗಣಪತಿ ಸುವರ್ಣ ಮಹೋತ್ಸವ ಸಂದರ್ಭದ ಅಧ್ಯಕ್ಷರಾಗಿ ಆ ನೆನಪಿಗಾಗಿ ಸಮುದಾಯ ಭವನವನ್ನು ನಿರ್ಮಿಸುವ ಜವಾಬ್ದಾರಿ ಇವರದಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವ ಪವಿಯವರ ಜೊತೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಇವರಿಗೆ ಹಾರೈಸೋಣ ಎಂದು ಶುಭ ಹಾರೈಸುತ್ತೇನೆ. ಅಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಮುಂಡೋಳ ಅಶೋಕ್ ಅವರಿಗೆ ಧನ್ಯವಾದಗಳು. ಅವರು ಸಾಹಿತಿಗಳು ಕೂಡ. ಈಗ ಸಭೆಯನ್ನು ಉದ್ದೇಶಿಸಿಬಿಟ್ಟು ಜಾಳ್ಮರ ಪವಿ ಅವರು ಮಾತಾಡಬೇಕಂತ ಹೇಳಿ ಕೇಳ್ಕೊಂತಿದ್ದೇನೆ. ಆತ್ಮೀಯ
ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳೇ, ವೇದಿಕೆ ಮೇಲಿರ್ತಕ್ಕಂತಹ ನಮ್ಮ ಶಾಸಕರೇ ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಂಶುಮಂತ್ ಅವರೇ, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಕುಕ್ಕುಡಿಗೆ ರವೀಂದ್ರ ಅವರೇ, ಹಾಗೂ ಎಲ್ಲ ನನ್ನ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಾರ್ಟಿಯ ಮುಖಂಡರೇ, ನಮ್ಮ ಬಂಧುಗಳೇ, ಹಾಗೂ ಈ ದಿನ ನಮ್ಮ ಈ ಪಾದಯಾತ್ರೆಗೆ ಸಹಕರಿಸಿ ಇಲ್ಲಿ ಬಂದು ಸೇರಿದಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ಕಾಂಗ್ರೆಸ್ ಬಂಧುಗಳಿಗೂ ಮೊದಲಿಗೆ ನಮಿಸುತ್ತೇನೆ. ಹಾಗೆ ಈ ದಿನ ನನಗೆ ಈಗ ನನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಕೆಲವಷ್ಟು ಜನರುಗಳಿಗೆ ಏನಪ್ಪ ಇದು ಪವಿ ಅಂತಾರೆ, ಪ್ರವೀಣ ಅಂತಾರೆ, ದೇವರಾಜ್ ಅಂತಾರೆ, ಇದು ಏನು ಕತೆ ಅಂತೇಳಿ. ನಮಗೆ ನಮ್ಮ ಬಂಡವಾಳನೇ ಅಷ್ಟಾಗಿದೆ. ಈಗ ನಮ್ಮ ನಾಮ ಹಲವು, ದೇಹ ಒಂದೇ ಆಗಿದೆ. ಹಾಗಾಗಿ ನಮಗೆ ಯಾರು ಒಂದೊಂದು ದಿಕ್ಕಲ್ಲಿ ಒಂದೊಂದು ಥರ ನಮ್ಮನ್ನು ಪರಿಚಯ ಮಾಡ್ಕೊಂಡಿದ್ದಾರೆ. ನನಗೆ ರಿಜಿಸ್ಟ್ರ್ ನೇಮ್ ನಂದು ದೇವರಾಜ್ ಅಂತ ಇರೋದು, ಅದು ಸದ್ಯಕ್ಕೆ ನಮ್ಮ ಕೊಗ್ರೆ ಸುತ್ತಮುತ್ತ ಸ್ವಲ್ಪ ಜನರಿಗೆ ಗೊತ್ತಿತ್ತು. ಬಿಟ್ಟರೆ ಮೊನ್ನೆ ನಮ್ಮ ಸುಧೀರ್ ಕುಮಾರ್ ನನ್ನ ಗೆಳೆಯ ಇಲ್ಲಿ ಒಂದು ಸಭೆಯಲ್ಲಿ ಅದನ್ನು ಪರಿಚಯ ಮಾಡಿಕೊಟ್ಬಿಟ್ರು. ಆಮೇಲಿಂದ ಪ್ರತಿಯೊಬ್ಬರು ದೇವರಾಜ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಹಾಗೆ ಈ ಒಂದು ಕಾರ್ಯಕ್ರಮ ನನಗೆ ಒಂದು ಥರದಲ್ಲಿ ಅವತ್ತು ನನ್ನ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ನನಗೆ ತುಂಬ ಒಂಥರ ಭಯದ ವಾತಾವರಣ ಇತ್ತು. ನನಗೆ ಸಂಕೋಚವೂ ಕೂಡ ಆಗ್ತಿತ್ತು. ನಾನು ಈ ಒಂದು ಹೋಬಳಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಆಗಿರಲಿಲ್ಲ. ನಾನು ಯಾವ ಒಂದು ಅಧಿಕಾರ ನನಗೆ ಪಕ್ಷದಲ್ಲಿ ಬೇಡ ಎಂದು ನಾನು ತೀರ್ಮಾನ ಪಡ್ಕೊಂಡವನು. ನನಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ನಾನು ಎಲೆಮರೆಕಾಯಾಗಿ ನಾನು ಕೆಲಸ ಮಾಡಬೇಕು. ನಾನು ಪಾರ್ಟಿಯಲ್ಲಿ ನಮ್ಮ ಪಾರ್ಟಿಯವರು ನಾನು ನಿಜ ಹೇಳಬೇಕಂತಾದರೆ ನನಗೆ 3 ಪಕ್ಷದಲ್ಲೂ ಕೂಡ ನಾನು ಕಾರ್ಯನಿರ್ವಹಿಸಿದವನು. ನಾನೇನು ಮೂಲತಃ ನಾನು ಕಾಂಗ್ರೆಸ್, ನನ್ನ ತಂದೆ ತಾಯಿ ಎಲ್ಲ ಕಾಂಗ್ರೆಸ್ನವರು ಹೌದು, ನಮ್ಮದು ಕಾಂಗ್ರೆಸ್ ರಕ್ತದಿಂದ ಬಂದವನು. ಆದರೆ ಮಧ್ಯದಲ್ಲಿ ನಾನು ಕೂಡ BJPಗೆ ಹೋದವನೇ. ಆಮೇಲೆ ನಮ್ಮ ರವೀಣನ ಜೊತೆ ದಳಕ್ಕೂ ಹೋದವನೇ. ಹಾಗೆ 3 ಪಕ್ಷದಲ್ಲೂ ಕೂಡ ಮಣ್ಣು ಹೊತ್ತು ಬಂದು ನನಗೆ ಅನುಭವ ಇದೆ. ಯಾವ ಪಕ್ಷದಲ್ಲೂ ಕೂಡ ಏನೇನು ಹೇಗೆ ಅನ್ನೋದು ನಾನು ಅರ್ಥಕೊಂಡು ಬಂದವನೇ. ಹಾಗೆ ಈ ಒಂದು ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿದ್ದರೂ ನಾನು ಪಕ್ಷ ನಿಷ್ಠೆಯನ್ನು ನಾನು ಬಿಟ್ಟಿಲ್ಲ. ಆ ಪಕ್ಷ ನಿಷ್ಠೆಯನ್ನೇ ನನ್ನ ಕಾಪಾಡ್ಕೊಂಡು ಬಂದಿರೋದು. ನನ್ನ ನಂಬ್ತಿರೋದು ಯಾಕಂತ ಹೇಳಿದ್ರೆ, ಇವನಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಇವನು ನಿಷ್ಠೆಯಿಂದ ಮಾಡ್ತಾನೆ, ಇವನು ಮನೆ ಹಾಳು ಮಾಡಿಕೊಂಡಾರು ಕೂಡ ಆ ಕಾರ್ಯಕ್ರಮನ ಉದ್ಧಾರ ಮಾಡ್ತಾನೆ ಅನ್ನೋ ಒಂದು ಭಾವನೆಯಿಂದ ನನ್ನನ್ನು ಜನ ಗುರುತಿಸಿದ್ದಾರೆ. ಹಾಗೆ ನಾನು ಕೂಡ ಯಾರನ್ನು ಕೂಡ ನಾನು ದ್ವೇಷ ಮಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ಆ ದ್ವೇಷದಿಂದ ನಾನು ರಾಜಕಾರಣ ಮಾಡಬೇಕು ಅನ್ನೋದು ನನ್ನಲ್ಲಿಲ್ಲ. ನಾನು ಈಗ ನನಗೆ ಈ ಜವಾಬ್ದಾರಿಯನ್ನು ನೀವೆಲ್ಲರೂ ಕೊಟ್ಟಿದ್ದೀರಾ. ಆದರೆ ಈ ಜವಾಬ್ದಾರಿಯಲ್ಲಿ ಇವತ್ತು ಪಾದಯಾತ್ರೆ ಬರಬೇಕಾದ್ರೆ ನನಗೆ ಏನೋ ಒಂದು ಕಳ್ಕೊಂಡಿದ್ದೀನಿ ಅನ್ನೋದು ನನಗೆ ಮಿಸ್ ಆಗ್ತಾನೆ ಇತ್ತು. ಅದು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದಿಂದ ಎಲ್ಲ ಮುಖಂಡರುಗಳು ನನ್ನ ಕಣ್ಣಿಗೆ ಕಾಣ್ತಾ ಇದ್ದರು. ಆದರೆ ನಮ್ಮ ಹೋಬಳಿಯವರೇ ಆಗಿರ್ತಕ್ಕಂಥ ಒಂದು 2-3 ಜನ ತುಂಬ ಗಣ್ಯ ವ್ಯಕ್ತಿಗಳು ನನ್ನ ಕಣ್ಣಿಗೆ ಕಾಣಲಿಲ್ಲ. ಅದು ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಬೇಜಾರಿದೆ. ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ. ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಾನು ಒಗ್ಗಟ್ಟಿನಿಂದ ಎಲ್ಲರನ್ನೂ ಕೂಡಿಸಿ, ಅವರು ಏನೇ ನಮಗೆ ಸಿಟ್ಟಿನಿಂದ ಬೈದರೂ ಕೂಡ, ನಾವು ಬೈಸ್ಕೊಂಡಾದರೂ ಕೂಡ ನಾನು ಅವ್ರನ್ನೆಲ್ಲ ಒಟ್ಟು ತಗೊಂಡು ಹೋಗ್ಬೇಕಂತ ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ. ಆ ಭಗವಂತ ನನಗೆ ಅವರನ್ನೆಲ್ಲ ಒಟ್ಟುಗೂಡಿಸುವಂಥ ಶಕ್ತಿ ನನಗೆ ಕೊಡಲಿ. ಹಾಗೆ ನನ್ನ ಮಾತನ್ನು ಅವರು ನಂಬಿ ನಮ್ಮ ಜೊತೆ ಬರುವಂಥ ಒಂದು ಮನಸ್ಸು ಕೂಡ ಭಗವಂತ ಅವರಿಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ಹೋಬಳಿ ಅಧ್ಯಕ್ಷನಾಗಿ ಮಾಡಿ ಸ್ಥಾನ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿ ನಾನು ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ರಾಷ್ಟ್ರೀಯ ನಾಯಕರು ಅಂದರೆ ಸಮುದ್ರ ಇದ್ದಂಗೆ, ರಾಜ್ಯ ನಾಯಕರು ಅಂದರೆ ನದಿ ಇದ್ದಂಗೆ, ಜಿಲ್ಲಾ ನಾಯಕರು ಅಂದರೆ ಹಳ್ಳ ಇದ್ದಂಗೆ, ತಾಲೂಕು ನಾಯಕರಂದರೆ ಜಿಲ್ಲಾ ನಾಯಕರಂದರೆ ಹೊಳೆ ಇದ್ದಂಗೆ, ತಾಲೂಕು ನಾಯಕರಂದರೆ ಹಳ್ಳ ಇದ್ದಂಗೆ. ಆದರೆ ಹೋಬಳಿ ನಾಯಕರಂದರೆ ಒಂದು ಕೆರೆ ಇದ್ದಂಗೆ. ಅದು ನೀರು ತುಂಬ ಇದ್ದರೆ ಈಜಾರು ದಡ ಸೇರ್ಬೋದು. ಎಲ್ಲಾದರೂ ನಾವು ನಿಲ್ತೀವಂತ ನಿಂತರೆ ಒಂದು ಕಾಲು ತೆಗೆದ್ರೆ ಮತ್ತೊಂದು ಕಾಲು ತೆಗಿಯೋಕ್ಕಾಗಲ್ಲ, ಅದು ಕಂಪ ಇರ್ತದೆ.
ಈಗ ನಾನು ಕೆರೆಗೆ ನನ್ನ ದೂಡಿ ಹಾಕಿದ್ರಿ. ನಾನು ಈಜಕ್ಕೆ ಬರ್ತದೋ ಬರಲ್ವೋ, ಇವನು ಏನು ಮಾಡ್ತಾನಂತಾನೆ ನಿಮಗೆ ಗೊತ್ತಿಲ್ಲದೇ ತೆಗೆದು ದೂಡಿದ್ರಿ. ಆದರೆ ನಾನು ಅದರದ್ದು ಆಳವನ್ನು ನಾನು ಯೋಚನೆ ಮಾಡ್ತಿಲ್ಲ. ನಾನು ಅದರದ್ದು ಅಗಲ ಎಷ್ಟಿದೆ ಅಂತಕೊಂಡು ಯೋಚನೆ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಈಜಾದರೂ ದಡ ಸೇರಬೇಕು ಅಂತೇಳಿ ಒಂದು ಆಸೆ ಇಟ್ಕೊಂಡಿದ್ದೀನಿ. ಆದರೆ ನನ್ನ ಕಂಪದಲ್ಲಿ ಹುಗಿಯುವಂಥ ಕೆಲಸ ಒಂದು ಯಾರೂ ಮಾಡಬೇಡಿ, ನನ್ನ ಈಜಿ ದಡ ಸೇರುವಂಥ ಕೆಲಸ ಮಾಡಿಸಿ ಅಂತ ನಾನು ಹೇಳ್ತೇನೆ. ಒಂದು ಈ ರಾಜಕಾರಣ ಅಂದರೆ ಕೃಷಿಕನಿಗೂ ರಾಜಕಾರಣಿಗೂ ಸಂಬಂಧವಿದೆ, ಒಂದಕ್ಕೊಂದು ಸಂಬಂಧವಿದೆ. ಕೃಷಿ ಅಂತ ಹೇಳಿದ್ರೆ ಒಂದು ಗಿಡ ನೆಡ್ತೇವೆ, ರಾಜಕಾರಣ ಅಂತ ಹೇಳಿದ್ರೆ ಒಂದು ಪಾರ್ಟಿಗೆ ಸೇರ್ಪಡೆ ಮಾಡ್ತೀವಿ. ಆಮೇಲೆ ಕೃಷಿ ಅಂತ ಹೇಳಿದ್ರೆ ಅದಕ್ಕೆ ಆ ಗಿಡಕ್ಕೆ ಮರ್ಸು ಮಾಡ್ತೀವಿ. ರಾಜಕಾರಣದಲ್ಲಿ ಆ ನಮ್ಮ ಸೇರ್ಪಡೆ ನಮ್ಮ ಒಂದು ಬಂಧುಗಳ ಒಂದು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಯಾವುದೇ ಕಾಂಗ್ರೆಸ್ ಬಂಧುಗಳ ಅವರ ಒಂದು ಮನೆಯನ್ನು ಕಟ್ಟಿಕೊಡ್ತೇವೆ, ಅವರಿಗೊಂದು ನೆರಳನ್ನು ಕೊಡ್ತೇವೆ. ಹಾಗೆ ಒಂದು ಆ ಗಿಡಕ್ಕೆ ಏನು ಗೊಬ್ಬರವನ್ನು ಹಾಕ್ತೀವೋ ಹಾಗೆ ನಾವು ಈಗ ಈ ಗ್ಯಾರಂಟಿ ಅನ್ನುವಂಥ ಒಂದು ಏನಿದೆ ನಮ್ಮ ಇದರಲ್ಲಿ ಪಂಚ ಗ್ಯಾರಂಟಿಗಳು, ಆ ರೀತಿ ಅವರಿಗೆ ಸವಲತ್ತುಗಳನ್ನು ಕೊಡ್ತೇವೆ. ಆ ಗೊಬ್ಬರ ಹಾಕಿದಂಗೆ ಅವರಿಗೆ ನಾವು ರೇಷನ್ಗಳನ್ನು ಹಾಗೂ ಅವರಿಗೆ ಏನು ಈಗ ಭಾಗ್ಯಲಕ್ಷ್ಮಿ ಯೋಜನೆ ಇವೆಲ್ಲವೂ ಇದಾವಲ್ಲ, ಆಮೇಲೆ ನಮ್ಮ 2,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಅದೇ ರೀತಿ ನಾವು ಗಿಡಕ್ಕೂ ಕೂಡ ಗೊಬ್ಬರ ಹಾಕ್ತೀವಿ, ಬೆಳೆಸ್ತೀವಿ. ಆಮೇಲೆ ಆ ಗಿಡ ನಮಗೆ ಫಸಲು ಕೊಡ್ತದೆ. ಹಾಗೆ ನಮ್ಮ ಜನ ನಮಗೆ ಅಧಿಕಾರ ಕೊಡ್ತಾರೆ. ಆ ಥರ ನಾವು ಯಾವ ಥರ ಕೃಷಿ ಬದುಕಲ್ಲಿ ಬಂದಿರ್ತೀವಿ ಅದೇ ಥರ ನಾವು ರಾಜಕಾರಣದಲ್ಲೂ ಬರ್ತೀವಿ. ಆ ಒಂದು ರಾಜಕಾರಣದಲ್ಲಿ ನಮಗೆ ಅಧಿಕಾರ ಕೊಟ್ಟಾಗ ನಾವು ಯಾವ ಥರ ಬಳಸ್ಕೊಂಡು ಹೋಗ್ಬೇಕು ಅನ್ನೋದನ್ನು, ಆ ಕೃಷಿಯಿಂದ ಬಂದ ದುಡ್ಡನ್ನು ಯಾವ ಥರ ಬಳಸ್ಕೊಂಡು ಹೋಗ್ಬೇಕು ಅನ್ನೋದು ಎರಡೂ ಒಂದೇ ಥರ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ನಿಮ್ಮೆಲ್ಲರಿಗೂ ನಾನು ಒಂದು ಋಣಿಯಾಗಿರ್ತೇನೆ. ನನಗೆ ಈ ಒಂದು ಈಗ ಏನು ನನ್ನ ಇವತ್ತು ಮೊನ್ನೆ ನನಗೆ ಸೇರ್ಪಡೆ ಆಗಬೇಕಾದ್ರೆ ನನಗೆ ಮುಜುಗರ ಹಾಗೂ ನನ್ನಲ್ಲಿ ಏನೋ ಒಂದು ಸಂಕೋಚ ಇತ್ತು. ಇವತ್ತು ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರ ಜೊತೆ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸಿದಾಗ ನನಗೆ ಆ ಒಂದು ಭಯ ಹೊರಟೋಗಿದೆ. ಆದರೂ ಕೂಡ ನಮ್ಮಿಂದ ದೂರ ಆದವರು ನಮ್ಮಿಂದ ಹತ್ತಿರ ಆಗಬೇಕನ್ನೋ ಆಸೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಿ ನನಗೆ ಒಂದು ಸ್ವತಂತ್ರವಾಗಿ ನಾನು ಎಲ್ಲರ ಜೊತೆ ಅಂತ ಬೆರೆಯುವಂಥ ಕೆಲಸವನ್ನು ನನಗೆ ಮಾಡಿ, ನನಗೆ ಒಬ್ಬರ ಜೊತೆ ಹೋದರೆ 2 ಹೆಜ್ಜೆ ಮುಂದೆ ಹೋದರೆ 1 ಹೆಜ್ಜೆಯನ್ನು ಹಿಂದೆ ಕೇಳುವಂಥ ಕೆಲಸವನ್ನು ಯಾರೂ ಮಾಡಬೇಡಿ. ನಾನು ನಿಮ್ಮ ತಲೆ ತಗ್ಸೋ ಕೆಲಸವನ್ನು ನಾನು ಮಾಡೋದಿಲ್ಲ, ನನ್ನ ತಲೆ ತಗ್ಸುವಂಥ ಕೆಲಸವನ್ನು ನೀವ್ಯಾರು ಮಾಡಬೇಡಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಮತ್ತು ಸಂಘಟನೆಯನ್ನು ಗಟ್ಟಿಯಾಗಿ ಕಟ್ತಕ್ಕಂಥ ದೃಢ ಸಂಕಲ್ಪನ ಹೊಟ್ಟಿರ್ತಕ್ಕಂಥ ಸನ್ಮಾನ್ಯ ಜಾಳ್ಮರಪ್ಪ ಅವರಿಗೆ ಧನ್ಯವಾದಗಳು. ಅವರಿಗೆ ಶಾಸಕರು ಈಗ ಅಭಿನಂದಿಸ್ತಾ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ KS ರವೀಂದ್ರ ಅವರು ತಮ್ಮ 2 ಅನಿಸಿಕೆಗಳು ಹೇಳಬೇಕಂತೇಳಿ ಕೇಳ್ಕೊಂತಿದ್ದೇವೆ. ಈ ಸಭೆಗೆ ಮುಖ್ಯ ಅತಿಥಿ ಮತ್ತು ನಮ್ಮ ಈ ಕ್ಷೇತ್ರದ ಜನನಾಯಕರು, ನಮ್ಮ ನಾಯಕರಾದ ರಾಜೇಗೌಡ್ರೆ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮ ಆತ್ಮೀಯರಾದ ಡಾಕ್ಟರ್ ಹಂಸಮಂತ್ ಅವರೇ, ನಮ್ಮ ಆತ್ಮೀಯರು, ರಾಜ್ಯದ ಕಾಂಗ್ರೆಸ್ಸಿನ ಮುಖಂಡರು, ನಮ್ಮ ಕ್ಷೇತ್ರದ ಮುಖಂಡರಾದ ಸುಧೀರ್ ಕುಮಾರ್ ಮುರಳಿಯವರೇ, ಮತ್ತೆಲ್ಲ ವೇದಿಕೆ ಮೇಲಿರುವಂಥ ಗಣ್ಯರೇ, ಕಾಂಗ್ರೆಸ್ಸಿನ ಕಾರ್ಯಕರ್ತಗಳೇ, ಬಂಧುಗಳೇ, ಇವತ್ತು ಸ್ವಲ್ಪ ಮೇಲ್ಗುಂದ ಹೋಬಳಿಯಲ್ಲಿ ಇಲ್ಲಿ ನಮಗೊಂದು ಥರದ ಚೈತನ್ಯ ಬಂದಿದೆ ಅನ್ನೋದು ತಪ್ಪಾಗಲಾರದು. ನಾನು ಇವತ್ತು ಪಾದಯಾತ್ರೆಯಲ್ಲಿ ನೋಡಿದೆ, ತುಂಬ ಜನ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಬಂದು ಭಾಗವಹಿಸಿ ಯಶಸ್ವಿಯಾಗಿ ಇಲ್ಲಿ ತನಕ ನಮ್ಮ ಒಟ್ಟಿಗೆ ನಡ್ಕೊಂಡ್ಬಂದಂಥ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರಾಜೇಗೌಡರು ಮೊನ್ನೆ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ, ನೋಡು ಲೇಟ್ ಆಗುತ್ತೆ, ಬಂದವರಿಗೆಲ್ಲ ಚಂದ ಮಾಡಿ ಒಂದು ಅಡುಗೆ ಮಾಡಿ ಊಟ ಹಾಕಬೇಕು ಅಂತ ಹೇಳಿದ್ರು. ಊಟ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡಿ ಹೋಗಬೇಕು ಅಂಥೇಳಿ ಕೈ ಮುಗಿದು ಕೇಳ್ಕೊಳ್ತೇವೆ. ಖಾಲಿ ಅರ್ಧ ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಹೋಬಳಿಗೆ ನೂತನವಾಗಿ ನಮ್ಮ ಆತ್ಮೀಯರು, ನನ್ನ ಭಾರಿ ಸ್ನೇಹಿತರಾದ ಪ್ರವೀಣ್ ಅವ್ರನ್ನ ಇವತ್ತು ನಾವು ಪಕ್ಷದ ಹೋಬಳಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅವರಿಗೆ ನನ್ನ ತುಂಬ ಹೃದಯದ
ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪವಿ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಅವರು ಭಾರಿ ಕಲಾಕಾರ ಮತ್ತು ಯಾವುದೇ ವಿಚಾರ ಕೊಟ್ಟರೆ ಅದನ್ನ ನಿಭಾಯಿಸುವಂಥ ಶಕ್ತಿ ಪ್ರವೀಣ್ಗೆ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ ಇವತ್ತು ಮೇಗುಂದ ಹೋಬಳಿಯಲ್ಲಿ ನಾವು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಅಷ್ಟೂ ಗೆಲ್ತೀವಿ ಅಂಥೇಳಿ ಇವತ್ತು ಭರವಸೆ ಬಂದಿದೆ. ನಾವು ಗೆದ್ದೇ ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ನೂತನವಾಗಿ ಅಧ್ಯಕ್ಷರಿಗೆ ಇವತ್ತೊಂದು ನನ್ನ ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಗೆ ಪಕ್ಷ ಒಂದು ಶಿಸ್ತು ಬೇಕು. ತಾಲೂಕು ಲೆವೆಲಿಂದ ಹಿಡಿದು ಬೂತ್ ಮಟ್ಟದ ತನಕನೂ ಸಂಘಟನೆ ಮಾಡುವಂಥ ಕೆಲಸ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸ್ವಲ್ಪ ಬೂತ್ ಲೆವೆಲ್ ಸಂಘಟನೆಗಳು ವೀಕ್ ಆಗ್ತಾಯಿದೆ. ಯಾಕೆಂದರೆ ನಮ್ಮದು ಬೂತ್ ಕಮಿಟಿಗಳು ಮೀಟಿಂಗ್ ಆಗ್ತಾಯಿಲ್ಲ. ಇನ್ನು ಮುಂದೆ ದಯವಿಟ್ಟು ಕೈ ಮುಗಿದು ನಾನು ಹೇಳ್ತೇನೆ, ಪಂಚಾಯಿತಿ ಮಟ್ಟದಿಂದ ಹಿಡಿದು ಬೂತ್ ಮಟ್ಟದ ತನಕನೂ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹುದುಂಬಿಸಿ ಒಂದು ಸಂಘಟನೆ ಮಾಡಿದ ಬಹುಶಃ ಮೇಗುಂದ ಹೋಬಳಿಯಲ್ಲಿ ನಾವು ಯಾವತ್ತೂ ಕಾಂಗ್ರೆಸ್ ವೀಕ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಏನು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ನಂಬಿಕೊಂಡಿದ್ವಿ. ಇವತ್ತು ಗ್ರಾಮ ಪಂಚಾಯಿತಿಯ ಚುನಾವಣೆ ಬರ್ತದೆ. ನಾವು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇವತ್ತು ಏನಾದರೂ ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಆದರೆ ಇದು ನಗರದ ಅನುದಾನದಿಂದ ಇವತ್ತು ಆಗ್ತಿತ್ತು. ಇವತ್ತು ಕೇಂದ್ರ ಸರ್ಕಾರ ಅನುದಾನ ವಾಪಸ್ ತಗೊಂಡ್ರೆ ಬಹುಶಃ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಮಾನ್ಯ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡುವಂಥ ಪರಿಸ್ಥಿತಿ ಇಲ್ಲ ಅಂತಾಗಿದೆ. ಇದೇ ಒಂದು ವಿಚಾರ ಮುಂದಿಟ್ಟುಕೊಂಡು ನಾವು ಗ್ರಾಮ ಪಂಚಾಯತ್ ಚುನಾವಣೆಗೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮಲ್ಲೇನು ಕಾಂಗ್ರೆಸ್ಸಲ್ಲಿ ಗೊಂದಲಗಳೇನಿಲ್ಲ, ಅದು ಎಲ್ಲ ಪಕ್ಷದಲ್ಲಿ ಇದ್ದಷ್ಟೇ ಇದೆ, ಬಿಟ್ಟರೆ ಏನಿಲ್ಲ. ಆದರೆ ಪವಿಗೆ ಮೊನ್ನೆ ಹೇಳ್ತಿದ್ದೆ, ಅಲ್ಲ ಮರ ನನ್ನ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾನು ಹೇಳಿದೆ ಅಂಥದ್ದು ಏನು ಡಿಫ್ರೆನ್ಸ್ ಇಲ್ಲ. ಸಭೆಗಳಿಗೆ ನಮ್ಮ ಫಂಕ್ಷನು ಮೀಟಿಂಗ್ಗಳಿಗೆ ಎಲ್ಲರೂ ಬರ್ತಾರೆ ನಾಡಿದ್ದು ಅಂದಾಗ ಇವತ್ತು ಎಲ್ಲರೂ ಬಂದಿದ್ದೀವಿ. ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಧನ್ಯವಾದ ಹೇಳ್ತಾ, ಇವತ್ತು ಬಂದಂಥ ತಮಗೆಲ್ಲರಿಗೂ ನಾನು ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಮಾನ್ಯವಾಗಿ ರವಿಯಣ್ಣ ಏನಾದರೂ ಮಾತು ಹೇಳಿದ್ರೆ ಅದು ಬಹುಶಃ ಅನುಷ್ಠಾನಕ್ಕೆ ಬರುತ್ತೆ, ಅದು ನೆರವೇರೋತ್ತಿಗೆ ಆ ಶಕ್ತಿ ಅವರಿಗೆ ಇದೆ. ಯಾಕಂತ ನಿರಂತರವಾಗಿ ಅವರ ಇಡೀ ಜೀವನವನ್ನು ಸಾಮಾಜಿಕ ಜೀವನದಲ್ಲಿ ಜನರಿಗೆ ಜೊತೆಗೆ ವಿನಿಯೋಗಿಸಿ ಮಾಡಿದಂಥ ದುಡಿಮೆಯಿಂದ ಇವತ್ತು ಜನರ ವಿಶ್ವಾಸ ಅಷ್ಟು ಗಟ್ಟಿಯಾಗಿ ಗಳಿಸಿರ್ತಕ್ಕಂಥ ಈ ಕ್ಷೇತ್ರದ ಪ್ರಬಲ ನಾಯಕರಲ್ಲಿ ಕೂಡ ಅವರೊಬ್ಬರು ಕೂಡ ಒಬ್ಬರಾಗಿದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಯಾಕಂದರೆ ಒಂದು ಕಾಂಗ್ರೆಸ್ನ ಆಶಾಭಾವನೆಯನ್ನು ಮೂಡಿಸಿದ್ದಾರೆ. 6 ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗೆಲ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿದೆ ಅಂತ ಒಂದು ನಮಗೆಲ್ಲರಿಗೂ ಸ್ಫೂರ್ತಿಯನ್ನು ನೀಡಿದ್ದಾರೆ. ಈಗ ನಮ್ಮೆಲ್ಲರ ನಾಯಕರು, ಕ್ಷೇತ್ರದ ಜನಾಂದರಿ ಶಾಸಕರಾಗಿರ್ತಕ್ಕಂಥ ಟಿ ಡಿ ರಾಜೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ ಕೇಳ್ಕೊಂತಿದ್ದೇವೆ. ಈಗಾಗಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ ನಾನು ಯಾರ ಹೆಸರನ್ನು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಹೆಸರು ಬರೆದಿಟ್ಕೊಂಡು ಎಲ್ಲ ಹೆಸರು ಇಷ್ಟು ಉದ್ದ ಇದೆ, ಇದು ಹೇಳೋಕ್ಕೆ ಒಂದು 1/4 ಗಂಟೆ ಬೇಕಾಗ್ತದೆ. ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಗೌರವಾನ್ವಿತ ಮುಖಂಡರುಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ವಿವಿಧ ಹುದ್ದೆಗಳನ್ನು ಹೊಂದಿರತಕ್ಕಂಥ ಮತ್ತು ಚುನಾಯಿತ ಗೌರವಾನ್ವಿತ ಪ್ರತಿನಿಧಿಗಳೇ, ಕಾರ್ಯಕರ್ತ ಬಂಧುಗಳೇ, ವಿಶೇಷವಾಗಿ ಇವತ್ತು ತಮಗೊಂದಿದೆ ಕೇಂದ್ರ ಸರ್ಕಾರದ ಜನವಿರೋಧಿ ಧೋರಣೆಗಳ ವಿರುದ್ಧ ಪ್ರತಿ ಹೋಬಳಿ ಮಟ್ಟದಲ್ಲಿ ಮೆರವಣಿಗೆ ಮಾಡಬೇಕು, ತಾಲೂಕು ಮಟ್ಟದಲ್ಲಿ ಮೆರವಣಿಗೆ ಮಾಡಬೇಕು ಅಂತಕ್ಕಂಥ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಾಯಕರ ಒಂದು ಆದೇಶದ ಅನ್ವಯ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕರೋನಾ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶ ತಲ್ಲಣಗೊಂಡಿತ್ತು. ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟ ಮತ್ತು ₹1 ದುಡ್ಡು ಇಲ್ಲದಲೇ ಇರೋಂಥ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಆಗಿರ್ತಕ್ಕಂಥದ್ದು ಇನ್ನೂ ತಮ್ಮ ಗಮನದಲ್ಲಿದೆ. ಮೆಡಿಸಿನ್ ಇರಲಿಲ್ಲ, ಆಕ್ಸಿಜನ್ ಇರಲಿಲ್ಲ, ಆಸ್ಪತ್ರೆಗಳಲ್ಲಿ ಬೆಡ್ ಇರಲಿಲ್ಲ, ಊಟಕ್ಕೆ ಇಲ್ಲೋರಿಗೆ ಹೋಗಿ ರೇಷನ್ ತರೋಣ ಅಂದರೆ ಹೋಗಿ ಬರೋ ವ್ಯವಸ್ಥೆ ಇರಲಿಲ್ಲ. ಅಂಥ ಒಂದು ಕಷ್ಟ ಪರಿಸ್ಥಿತಿನಲ್ಲಿ ಇವತ್ತು ಹಿಂದೆ ಮನಮೋಹನ್ ಸಿಂಗ್ರವರು ಏನು ಒಂದು ಮನ್ರೇಗಾ ಅಂತೇಳಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂಥೇಳಿ ಜಾರಿಗೆ ತಂದಿದ್ರು, ಅದು ಬಹಳ ದೊಡ್ಡ ಮಟ್ಟದ ಸಹಕಾರವನ್ನು ಈ ದೇಶದ ಈ ರಾಜ್ಯದ ಜನರಿಗೆ ನೀಡ್ತು ಅನ್ನುವ, ವಿಶೇಷವಾಗಿ ಬಡ ಜನರಿಗೆ ನೀಡ್ತು ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ತಮಗೆ ಗೊತ್ತಿದೆ, ಇವತ್ತು ಅವರು ಬರೀ
BJP ಯಾವತ್ತು ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು ಅವತ್ತಿಂದ ಇವ್ರದ್ದು ಒಂದೇ ಒಂದು ಕೆಲಸ ಸುಧಾರಣೆ ಕಳ್ತನ ಮಾಡೋದು, ಕಾಂಗ್ರೆಸ್ಸಿನ ಕಾರ್ಯಕ್ರಮವನ್ನು ಕದಿಯೋದು, ಹೆಸರು ಬದಲಾವಣೆ ಮಾಡೋದು, ಅದರಲ್ಲಿ ಒಂದಷ್ಟು ಜನರಿಗೆ ಉಪಕಾರ ಆಗದಲ್ಲೇ ಇರೋ ತಿದ್ದುಪಡಿ ತಂದು ಅದನ್ನು ಘೋಷಣೆ ಮಾಡುವಂಥ ಒಂದು ಕೆಟ್ಟ ಕೆಲಸವನ್ನು ಇವತ್ತು BJP ಮಾಡ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಒಕ್ಕಲೂರಿಂದ ಖಂಡಿಸಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಮನ್ರೇಗಾ ಯೋಜನೆ ಇದೆಯಲ್ಲ, ಅದು ಭಾಳ ಅನುಕೂಲ ಆಗಿತ್ತು. ಇವತ್ತೇನಾದರೂ ಗ್ರಾಮ ಪಂಚಾಯತಿಗೆ ಯಾರಾದರೂ ಚುನಾವಣೆ ನಿಲ್ಲಬೇಕು ಅಂದರೆ MNREG ಯೋಜನೆಯನ್ನು ನಂಬ್ಕೊಂಡು ನಿಲ್ಲಬೇಕಾಗ್ತದೆ. ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡಬೇಕು, ಯಾರಿಗಾರು ಒಬ್ರಿಗೆ ಬಡವರಿಗೆ ಸಹಾಯ ಮಾಡಬೇಕು, ಯಾರಾದ್ರೂ ಒಬ್ರು ಸಣ್ಣ ಪುಟ್ಟ ರೈತರಿಗೆ ಸಹಾಯ ಮಾಡಬೇಕು ಅಂತಂದರೆ ಆ ಯೋಜನೆಯಿಂದ ಮಾತ್ರ ಸಾಧ್ಯ ಇತ್ತು. ಅದರ ಸಂಪೂರ್ಣ ಹಣವನ್ನು ಮನಮೋಹನ್ ಸಿಂಗ್ರವರು, ಸೋನಿಯಾ ಗಾಂಧಿಯವರು ಎಲ್ಲ ಕೂತು ಚರ್ಚೆ ಮಾಡಿ, ರಾಹುಲ್ ಗಾಂಧಿ ಅವರೆಲ್ಲ ಚರ್ಚೆ ಮಾಡಿ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು ಚರ್ಚೆ ಮಾಡಿ ಆ ಯೋಜನೆಯನ್ನು ಜಾರಿಗೆ ತಂದು ಅದು 20 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಈ ದೇಶದಲ್ಲಿ ಕೆಲಸಗಳಾಗಿದ್ದಾವೆ. ಅದಿಲ್ಲದಲ್ಲ ಇದ್ರೆ ಇವತ್ತು ಗ್ರಾಮ ಪಂಚಾಯತಿಗಳೆಲ್ಲ ಹಾಳು ಬಿದ್ದು ಹೋಗ್ಬಿಡವು. ಯಾವತ್ತು ಕರೆಂಟ್ ಬಿಲ್ ಕಟ್ಟೋಕ್ಕೂ ದುಡ್ಡು ಇರ್ತಿರ್ಲಿಲ್ಲ, ಇವತ್ತು ಯಾರು ಮೆಂಬರ್ ಹಾಕಿ ಇಷ್ಟಪಡ್ತಾರೆ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಬರುವಂಥದ್ದು. ಇವತ್ತು ಅದನ್ನು VB ಗ್ರಾಮ್ಜಿ ಅಂತೇಳಿ ಏನು ನರೇಗಾ ಯೋಜನೆ ಇತ್ತು ಅದನ್ನು VB ಗ್ರಾಮ್ಜಿ ಅಂತೇಳಿ ಬದಲಾವಣೆ ಮಾಡುವ ಮುಖಾಂತರ ಈ ಒಂದು ದೇಶದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಜನಸಾಮಾನ್ಯರ ಬದುಕಿಗೆ ಒಂದು ಕೊಡಲಿ ಪೆಟ್ಟು ಅಂತ ಹೇಳಿದರೆ ತಪ್ಪಾಗಲಾರದು. ಹಿಂದೆ ಏನು ಜನರಿಗೆ ಕಾನೂನುಬದ್ಧವಾದಂಥ ಒಂದು ಹಕ್ಕಿತ್ತು, ಕೆಲಸ ಕೇಳಿದರೆ ಸರ್ಕಾರ ಕಡ್ಡಾಯವಾಗಿ ಕೊಡಲೇಬೇಕಾಗಿತ್ತು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಸರ್ಕಾರ ನಿಗದಿಪಡಿಸಿದ ಬಜೆಟ್ ಇರುವವರೆಗೂ, ಸರ್ಕಾರ ಎಷ್ಟು ಅನುದಾನ ಕೊಡುತ್ತೋ ಇವತ್ತು ಅಷ್ಟು ಅನುದಾನ ಇರೋವರೆಗೂ ಮಾತ್ರ ನೀವು ಕೆಲಸ ಮಾಡಬೇಕು. ಆಮೇಲೆ ಕೆಲಸ ಮಾಡಿದರೆ ಕೆಲಸ ಸಿಗ್ತಾ ಇರಲಿಲ್ಲ. ಇವತ್ತು ಖಾಸಗಿ ಎಲ್ಲ ಇವತ್ತು ಉದ್ಯಮಗಳು ಏನೇನು, ನಾವು ಕಾಫಿ ಉದ್ಯಮ ಇರ್ಬೋದು, ಟೀ ಉದ್ಯಮ ಇರ್ಬೋದು, ಅಡಿಕೆ ಇರ್ಬೋದು, ಎಲ್ಲೂ ಕಡಿಮೆ ಸಂಬಳ ಇದ್ದರೆ ಇವತ್ತು ನರೇಗಾದಲ್ಲಿ 400 ರೂಪಾಯಿ ಕೊಟ್ಟು ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಹಂಗಾಗಿ ಅವರು ಅನಿವಾರ್ಯವಾಗಿ ಬೆಳೆಗಾರರು ಕೂಡ ಕಾಫಿ ಬೆಲೆ ಸಂಬಳವನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತು. ಅದು ನಮ್ಮ ಕಾರ್ಮಿಕ ಮುಖಂಡಗಳಿದ್ದಾರೆ, ಅವರಿಗೆ ಅದು ಕ್ಲಿಯರ್ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ಏನು ಮನಮೋಹನ್ ಸಿಂಗ್ದಾಗ 100% ಅನುದಾನ ಕೇಂದ್ರ ಸರ್ಕಾರದಿಂದ ಆಗ್ತಾ ಇತ್ತು, ಕೂಲಿ ಹಣ. ಅದಕ್ಕೆ ಬೇಕಾದಂಥ ಸಾಮಗ್ರಿ ರಾಜ್ಯ ಸರ್ಕಾರದಲ್ಲೇ ಪಂಚಾಯತಿ ಮಟ್ಟದಲ್ಲಿ, ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತಿ ಅಥವಾ MLA ಕೋಟ ಅಥವಾ ರಾಜ್ಯ ಸರ್ಕಾರ ಅದನ್ನು ಬರೆಸ್ತಾ ಇತ್ತು. ಇವತ್ತು ಹಾಗಲ್ಲ, ಕೇಂದ್ರ ಸರ್ಕಾರ 60% ಮಾತ್ರ ಕೊಡೋದು, ಉಳಿದಂಥ 40% ರಾಜ್ಯ ಸರ್ಕಾರ ಕೊಡಬೇಕಾದಂಥ ಒಂದು ಕಾನೂನನ್ನು ತಂದಿದ್ದಾರೆ. ಇವತ್ತು ಎಲ್ಲ ರೀತಿಯ ತೆರಿಗೆ, GST ಏನೇನು ತೆರಿಗೆ ಕಟ್ಟಬೇಕು ಅದಕ್ಕೆ ಸಾವಿರಾರು ಕೋಟಿ, ಸುಮಾರು ಕೋಟಿಗಟ್ಟಲೆ ಹಣವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕಟ್ತೀವಿ. ಅದನ್ನು ಆ ರಾಜ್ಯಗಳಿಗೆ ವಿತರಣೆ ಮಾಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಾಗಿರ್ತದೆ. ಹಾಗಾಗಿ ಅಲ್ಲೂ ಕೂಡ ರಾಜ್ಯ ಸರ್ಕಾರದ ಮೇಲೆ 40% ಹೊರೆ ಹಾಕಿರ್ತಕ್ಕಂಥದ್ದು. ಹಾಗೆಯೇ ಇವತ್ತು ಏನು ನಾನು ಈಗಾಗಲೇ ಹೇಳಿದೆ, ಇವತ್ತು ಗ್ರಾಮ ಸಭೆಗಳನ್ನು ಕರೆದು ಸ್ಥಳೀಯರೇ ಕೂತು ನಿರ್ಧಾರ ಮಾಡೋರು, ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿಯ PDO ಮತ್ತು ಅಲ್ಲಿಯ ಜನರನ್ನು ಕರೆದು ಜನರಲ್ಲಿ ಅಭಿಪ್ರಾಯ ಸಂಘ ಮಾಡಿ ಆ ಗ್ರಾಮದಲ್ಲಿ ಏನೇನು ಕೆಲಸ ಆಗಬೇಕು ಅಂತೇಳಿ ಆಯ್ಕೆ ಮಾಡುವಂಥ ಹಕ್ಕು ಗ್ರಾಮ ಪಂಚಾಯತಿಗಿತ್ತು. ಅದನ್ನು ಜಿಲ್ಲಾ ಪರಿಷತ್ ಅಪ್ರೂವ್ ಮಾಡೋರು ಅದನ್ನು ಕೆಲಸ ಮಾಡಬೇಕು. ಆದರೆ ಇವತ್ತು ಪ್ರತಿಯೊಂದು ಕೆಲಸಗಳು ಕೇಂದ್ರದಿಂದ ನಿರ್ಧಾರ ಆಗಬೇಕಾಗಿದೆ. ಯಾವ ಗ್ರಾಮಕ್ಕೆ ಏನೇನು ಕೆಲಸ ಆಗಬೇಕು ಅಂಥೇಳಿ ಕೇಂದ್ರದಲ್ಲಿ ಕೂತು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಯಾವ ರಸ್ತೆ ಆಗಬೇಕು, ಯಾವ ರೈತರಿಗೆ ಕೃಷಿ ಹೊಂಡ ಆಗಬೇಕು, ಯಾವ ರೈತರಿಗೆ ಇಂಗು ಗುಂಡಿಗಳಾಗಬೇಕು, ಯಾವ ರೈತರ ಗದ್ದೆಗಳಿಗೆ ಬದುಕು ಕಟ್ಟುವಂಥದ್ದು ಆಗಬೇಕು, ಯಾವ ಗ್ರಾಮೀಣ ರಸ್ತೆಗೆ ಜಲ್ಲಿ ಹಾಕಬೇಕು, ಯಾವ ಗ್ರಾಮೀಣ ರಸ್ತೆಗಳಿಗೆ ನೀರು ಹರಿಲಿಕ್ಕೆ ಚರಂಡಿ ಮಾಡಿಕೊಡ್ಬೇಕು, ಇವೆಲ್ಲ ನೀವು ತೀರ್ಮಾನ ಮಾಡ್ತಿದ್ರಿ. ಇವತ್ತು ಅವ್ರು ಕೇಂದ್ರದಲ್ಲಿ ತೀರ್ಮಾನ ಮಾಡೋಕ್ಕೆ ಸಾಧ್ಯನಾ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ಇದರ ಮೂಲ ಉದ್ದೇಶ ಈ ನರೇಗಾ ಯೋಜನೆ ಇದೆ, ಅದನ್ನು ತೆಗೆದುಹಾಕಬೇಕು, ಬಡವರು ಹೊಟ್ಟೆ ಮೇಲೆ ಹೊಡಿಬೇಕು ಅಂತಕ್ಕಂಥ ಒಂದೇ ಒಂದು ದೃಷ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ತಿದ್ದುಪಡಿಯನ್ನು ತಂದಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕನಿಷ್ಠ ವರ್ಷಕ್ಕೆ 100 ದಿನ ಕಡ್ಡಾಯವಾಗಿ ಪ್ರತಿ ವರ್ಷ 365 ದಿನವೂ ನೀವು ಕೆಲಸ ಮಾಡ್ತೀವಿ ಅಂದರೆ 100 ದಿನಗಳ ಕಾಲ ಕೆಲಸ ಕೊಡಬೇಕಾಗಿತ್ತು. ಆದರೆ
ಇವತ್ತು ಘೋಷಣೆ ಮಾಡಬೇಕಾದ್ರೆ 125 ದಿನ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ನಾವು ಬೆಳೆ ಕಟಾವು ಮಾಡುವಂಥ ಸಂದರ್ಭದಲ್ಲಿ, ಕಾಫಿ ಕೊಯ್ಲು ಮಾಡುವಂಥ ಸಂದರ್ಭದಲ್ಲಿ, ಅಡಿಕೆ ಕೊಯ್ಲು ಸಂದರ್ಭದಲ್ಲಿ ಆವಾಗ ನಿಮಗೆ ಕೆಲಸ ಕೊಡೋದಿಲ್ಲ ಅನ್ನುವ ಒಂದು ತೀರ್ಮಾನವನ್ನು ಇವರು ತೆಗೆದುಕೊಂಡಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವ ಮಾತನ್ನು ನಾನು ಕೇಂದ್ರ ಸರ್ಕಾರದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ತಂತ್ರಜ್ಞಾನ ಬಳಕೆ, ನೀವು ಹಿಂದೆ ನರೇಗಾ ಯೋಜನೆ ಇದ್ದಂಥ ಸಂದರ್ಭದಲ್ಲಿ ನೀವು ಹಾಜರಾತಿಯ ಪ್ರಕ್ರಿಯೆ ತುಂಬ ಸರಳವಾಗಿತ್ತು. ಅನಕ್ಷರಸ್ಥರು ಓದಕ್ಕೆ ಬರದಲ್ಲಿದ್ದರೂ ಕೂಡ ಹೋಗಿ ಅಲ್ಲಿ ನಮಗೆ ನೋಂದಾಯಿಸಿ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು. ಇವತ್ತು ಅದನ್ನು ಆನ್ಲೈನ್ ಹಾಜರಾತಿಯಂತಹ ಕಠಿಣ ನಿಯಮಗಳನ್ನು, ಅಂದರೆ ತಾಂತ್ರಿಕ ತೊಂದರೆ ಏನಾದರೂ ಉಂಟಾದರೆ ಅವ್ರಿಗೆ ಹಣನೇ ಬರೋದಿಲ್ಲ. ಈ ರೀತಿಯ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಇವತ್ತು ನರೇಗಾ ಯೋಜನೆಯನ್ನು ಬದಲಾವಣೆ ಮಾಡಿ VB ಗ್ರಾಮ್ಜಿ ಅಂಥೇಳಿ ಈ ರಾಜ್ಯದ, ಈ ದೇಶದ ಬಡವರ ಕೂಲಿ ಕಾರ್ಮಿಕರ ಜೋಬಿಗೆ ಕನ್ನ ಹಾಕಿದ್ದಾರೆ. ಅವ್ರ ಬದುಕನ್ನು ಹಾಳು ಮಾಡುವಂಥ ಒಂದು ಕಠಿಣ ಕಾನೂನನ್ನು ತಂದಿರತಕ್ಕಂಥ BJP ಸರ್ಕಾರವನ್ನು ನಾವು ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸೋ ಮುಖಾಂತರ ಇದನ್ನು ಧಿಕ್ಕರಿಸಬೇಕು ಅಂತೇಳಿ ಕಳಕಳಿಯ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ. ಈ ಯೋಜನೆಯಿಂದ ಅನೇಕ ನಿರುದ್ಯೋಗದ ಸಮಸ್ಯೆ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಉದ್ಭವ ಆಗ್ತದೆ. ಮಹಿಳೆಯರಿಗೆ ಉದ್ಯೋಗದ ಸಿಗುವಂಥ ಒಂದು ವ್ಯವಸ್ಥೆ ಕಡಿಮೆ ಆಗ್ತದೆ. ಹಾಗೆಯೇ ಆರ್ಥಿಕ ಪರಿಸ್ಥಿತಿ ಕೂಡ ಬುಡಮೇಲಾಗ್ತದೆ. ಇವತ್ತು ಕೇಂದ್ರ ಸರ್ಕಾರದವರು JJM ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಕುಡಿಯೋ ನೀರು ಯೋಜನೆ ಆಗಬೇಕಾಗಿತ್ತು. ಇವತ್ತು ಕರ್ನಾಟಕ ಸುಮಾರು 5,000 ಕೋಟಿ ಬಾಕಿ ಕೊಡೋಕ್ಕಿದ್ರು ಅದನ್ನು ಕೊಡೋಕ್ಕಾಗ್ದಲ್ಲ ಇದ್ದರೆ ಇನ್ನು ಇದನ್ನು VB ಗ್ರಾಮ್ಜಿಗೆ ಎಲ್ಲಿ ಹಣ ಕೊಡ್ತಾರೆ ಅನ್ನುವ ಪ್ರಶ್ನೆಯನ್ನು ನಾನು ತಮಗೆ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ರೈತರು, ಕಾರ್ಮಿಕರ ಮೇಲೆ, ಇವತ್ತೇನು ಸಣ್ಣ ಪುಟ್ಟ ರೈತರ ಮೇಲೆ ಸಾಲ ಮಾಡಿದರೆ ಆಸ್ತಿನ ಹರಾಜಾಗ್ತಕ್ಕಂಥ ಕಾನೂನು, ಸರ್ಫೇಸಿಯ ಕಾಯ್ದೆ ಅಂತೇಳಿ ಇವತ್ತು ಅದನ್ನು ಜಾರಿಗೆ ತಂದಿದ್ದಾರೆ. ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ನಮಗೆ ಸುಲಭ ರೀತಿಯಲ್ಲಿ ಸಾಲ ಸೌಲಭ್ಯಗಳು ಸಿಗ್ತಾ ಇತ್ತು. ಇವತ್ತು ಅದನ್ನು 50% ಕಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೊಡುವಂಥ ಅನುದಾನ, ಅಂದರೆ ಸಾಲ ಕೊಡೋದು, ಫ್ರೀ ಕೊಡೋದಲ್ಲ, ಅದನ್ನು 50% ಸಹಾಯಧನವನ್ನು ಏನು ಸಾಲುವ ರೂಪದಲ್ಲಿ ಕೊಡ್ತಾ ಇತ್ತು ಅದನ್ನು ಕಡಿತ ಮಾಡಿದ್ದಾರೆ. ಹಾಗೆಯೇ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳೇ ನಿರ್ಮಾಣ ಆಗಬೇಕಾಗಿತ್ತು, ಅದನ್ನು PWD ಕೇಂದ್ರ ಮಂತ್ರಿಗಿತ್ತು, ಅದನ್ನು ಮೋದಿ ಅವರೇ ನಿರ್ಧಾರ ತಗೊಂಡು ಇವತ್ತು ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ರಸ್ತೆ ರಾಷ್ಟ್ರೀಯ ಹೆದ್ದಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲದಲೇ ಇರೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ನಾವು ಏನು BJP ಈ ಒಂದು ನರೇಗಾ ಯೋಜನೆಯನ್ನು ತೆಗೆದು VB ಗ್ರಾಮ್ಜಿ ಅಂತೇಳಿ ಏನು ತಂದಿದ್ದಾರೋ ಅದನ್ನು ಪ್ರತಿಯೊಬ್ಬ ಈ ದೇಶದ, ಈ ರಾಜ್ಯದ ಜನರು ಧಿಕ್ಕರಿಸಬೇಕು, ಅವ್ರ ವಿರುದ್ಧ ಹೋರಾಟವನ್ನು ರೂಪಿಸಬೇಕು, ಅವರನ್ನು ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇವತ್ತು ಹೋಬಳಿ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ಪಕ್ಷದ ವಿವಿಧ ಪದಾಧಿಕಾರಿಗಳು ಶಕ್ತಿ ಮೀರಿ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ದಾರೆ. ಹಾಗಾಗಿ ನಾನು ಈ ಕ್ಷೇತ್ರದ ಶಾಸಕನಾಗಿ ತಮ್ಮೆಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಈ ಒಂದು ಪಾದಯಾತ್ರೆ ಯಶಸ್ವಿಗೆ ಶ್ರಮಿಸಿದಂಥ ತಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ, ಮತ್ತು ಈಗಾಗಲೇ ತಮಗೆ ಗೊತ್ತಿದೆ ಪಬ್ಲಿಕ್ PWD ರೋಡನ್ನು ಗುಡ್ಡಿ ಮುಚ್ಚುವಂಥ ಕೆಲಸಗಳನ್ನು ಮಾಡಿದ್ದಾವೆ. ಗ್ರಾಮೀಣ ರಸ್ತೆಗೆ ಸ್ವಲ್ಪ ಅನುದಾನ ತಂದು ಅವುಗಳನ್ನು ಕೆಲಸ ಈಗಾಗಲೇ ಸುಮಾರು 50 ಕೋಟಿ ಮಂಜೂರಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸಗಳು ಪ್ರಾರಂಭ ಆಗ್ತವೆ. ಜೊತೆಗೆ ನಿಮ್ಮ ಅಕ್ಕಿಕೊಪ್ಪ ನಾವು ಈಗೇನು ನಡ್ಕೊಂಡು ಬಂದು 40 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಗೆ ಈಗಾಗಲೇ ಇಟ್ಟಿದ್ದೀವಿ. ಅದೇನಾದರೂ ಶಾರ್ಟೇಜ್ ಆಗಿ ಯಾವ್ದಾದ್ರು ರಸ್ತೆಗಳು ಉಳಿದ್ರೆ ಅದನ್ನು ಕೂಡ ಮುಗಿಸುವಂಥ ಕೆಲಸಗಳನ್ನು ಮಾಡ್ತೇವೆ. ಜೊತೆಗೆ ತಾವೇನು ಬಡವರು, ಇವತ್ತು ನಿಮ್ಗೆ ಯಾರಿಗೂ ಹಕ್ಕುಪತ್ರ ಸಿಕ್ಕಿಲ್ಲ, ಇವತ್ತು ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಆ ಹಕ್ಕುಪತ್ರ ಕೊಡೋದಕ್ಕೋಸ್ಕರ ಜಂಟಿ ಸರ್ವೆಗೆ ಆದೇಶ ಮಾಡಿ ಈಗಾಗಲೇ ಜಂಟಿ ಸರ್ವೆ ಪ್ರಾರಂಭ ಆಗಿದೆ. ಅರಣ್ಯ, ಕಂದಾಯ ಭೂಮಿ ಹಾಗೂ ಗೋಮಾಳ ಇವನ್ನ ಬೈಫರ್ಕೇಶನ್ ಮಾಡಿ ಅದರಲ್ಲಿ ಯಾವುದಾದ್ರೂ ನೋಟಿಫಿಕೇಶನ್ ಆದಂಥ ಜಾಗ ಒತ್ತುವರಿ ಆಗಿದ್ದರೆ ಅದನ್ನು ಕೈ ಬಿಟ್ಟು ಖಾಲಿ ಉಳಿದಂಥ ಜಾಗನ ಬದಲಿಗೆ ಫಾರೆಸ್ಟಿಗೆ ಕೊಟ್ಟು ಅದನ್ನು ಸರಿಪಡಿಸುವಂಥ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ತಮ್ಮೆಲ್ಲರಿಗೂ ಆಸೆ ಇರಲಿ, ಒಂದು ವರ್ಷದೊಳಗಡೆ ಹಕ್ಕುಪತ್ರ ಕೊಡೋದಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನುವ ಮಾತನ್ನು ಹೇಳಿ ತಮಗೆಲ್ಲರಿಗೂ ಇವತ್ತು ಆಯೋಜಕರು ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವೆಲ್ಲರೂ ಇವತ್ತು ಊಟ ಮಾಡಿ ಈ ಸಭೆಯಿಂದ ನಿರ್ಗಮಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನಮಸ್ಕಾರ. ಮಾಡಿ ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು. ಇನ್ನೇನೊಂದು 15-20 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಂತರ ಊಟ ಇದೆ, ಎಲ್ಲರೂ ಊಟವನ್ನು ಸೇವನೆ ಮಾಡಿ ಹೊರಡಬೇಕು ದಯಮಾಡಿ. ಇದೀಗ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಹಿರೇಗದ್ದೆ ಭಾಗದ ಭಾರತೀಯ ಜನತಾ ಪಕ್ಷದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸದಾಶಿವ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಹಿರೇಗದ್ದೆ ಭಾಗದಲ್ಲಿ
BM ಸುದೇವಣ್ಣನ ಎದುರುಗಡೆ ಎಲೆಕ್ಷನ್ ನಿಲ್ಲವ್ರು ಯಾರೂ ಇಲ್ಲ. ಒಂದು ಕಾಲದಲ್ಲಿ ಇದೇ ಸದಾಶಿವ್ ನಿಂತಿದ್ರು, ಆದರೆ ಇವತ್ತು ಅದೇ ಸದಾಶಿವ್ ಸೇರಿ ಮಾಡ್ತಿದ್ದಾರೆ. ಅದಕ್ಕೆ BM ಸುದೇವ್ ನಾಯ್ಕ್ ಮತ್ತು ನಮ್ಮ ಪಂಚಾಯತ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ದಿಲೀಪ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು. ದಯಮಾಡಿ ವೇದಿಕೆಗೆ ಸದಾಶಿವ್ ಅವರು ಆಗಮಿಸಬೇಕು. BM ಸುದೇವಣ್ಣ ತಾವೇ ಹಾರವನ್ನು ತೊಡಸೋದ್ ಮೂಲಕ ಸೇರ್ಪಡೆ ಮಾಡಬೇಕು. ಕೆಂಕಿ ಸುಧಾಕರ್ ಅವರು ವೇದಿಕೆಗೆ ಬರಬೇಕು ದಯಮಾಡಿ. ಸುಧೀರಣ್ಣ ದಯಮಾಡಿ ವೇದಿಕೆಗೆ ಬರಬೇಕು. ಜೈ ಸದಾಶಿವ ಅವರು ನಮ್ಮ ಪಕ್ಷಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಮಕ್ಕೀಕೊಪ್ಪ ಭಾಗದ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂಥ ಸತೀಶ್ ಅವರು ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಸೇರ್ಪಡೆ ಆಗ್ತಿದ್ದಾರೆ. ರವಿ ಮತ್ತು ಇಸ್ಮಾಯಿಲ್ ಅವರು ಹಾಗೂ ಪಳನಿ ಅವರು ಅವರನ್ನು ಸೇರ್ಪಡೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಕುಕ್ಕೊಡಿಗೆ ರವೀಂದ್ರ ಅವರು MLA ಇವರೆಲ್ಲ ಅವ್ರನ್ನ ಸಾಕ್ಷೀಕರಿಸಬೇಕಾಗಿ ವಿನಂತಿ. ಸತೀಶ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಏನಿಲ್ಲ ಅದೇ ರೀತಿಯಾಗಿ ಕೊಗ್ರೆ ಗ್ರಾಮ ಪಂಚಾಯತ್ನ KR ಶ್ರೀನಿವಾಸ್ ಕಟ್ಟಿನ ಮನೆ ಜೈಪುರ ಗ್ರಾಮ ಪಂಚಾಯತ್ನ KR ಶ್ರೀನಿವಾಸ್ ಕಟ್ಟಿನ ಮನೆ ದಯಮಾಡಿ ಅವ್ರ ವೇದಿಕೆಗೆ ಆಗಮಿಸಬೇಕು. KR ಶ್ರೀನಿವಾಸ್ ಕಟ್ಟಿನ ಮನೆ ಗುಡ್ಡೆ ತೋಟ ದಯಮಾಡಿ ಆಗಮಿಸಬೇಕು. ಸತೀಶ್ ಪೂಜಾರಿ ನಂದೊಳ್ಳಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಪವಿ ಅವರವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ಕೇಳ್ಕೊಡ್ತಿದ್ದೆ. ಸತೀಶ್ ಪೂಜಾರಿ ನಂದೊಳ್ಳಿ, ಪ್ರಜ್ವಲ್ ಬುಡ್ದಾಡ್ಲು, ಪ್ರಜ್ವಲ್, ಸಿದ್ಧಾರ್ಥ್ ಜೈನ್ ಹಂದಿಹಡ್ಲು, ದಯಮಾಡಿ ಆಗಮಿಸಬೇಕು. ಅರುಣಾಚಾರ್ ನಂದೊಳ್ಳಿ, ಆಮೇಲೆ ಕೊಗ್ರೆ ಪಂಚಾಯತ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಖಾದರ್ ಅವರು ದಯಮಾಡಿ ದಿನ ವೇದಿಕೆಗೆ ಬರಬೇಕು. ಖಾದರ್, ಅರುಣಾಚಾರ್ ನಂದೊಳ್ಳಿ, ಸತೀಶ್ ಬಾಬು ಅವರು ದಯಮಾಡಿ ಆಗಮಿಸಬೇಕು. ಹರೀಶ್ ಬೆಂಡೆಕ್ಲು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಕಾರ್ತಿಕ್ ಬಂಟವಾನೆ, ನಾರಾಯಣ್ ಕೋಟೆ ತೋಟ, ಶ್ರವಣ ಕೋಟೆ ತೋಟ, ಕೌಶಿಕ್ ಬಂಡ್ವಾನೆ, ಗಿರೀಶ್ ಚುಕ್ಕಿ ಮನೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಬನ್ನಿ ಸರ್, ಬನ್ನಿ. ನಾರಾಯಣ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಗುಡ್ಡೆ ತೋಟ ನಾರಾಯಣ್, ಕೋಟೆ ತೋಟ ನಾರಾಯಣ್. ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿದಂತೆ ಪವೀರವರ ಹುಟ್ಟುಹಬ್ಬ ಮನೆಯಲ್ಲಿ ಆಚರಣೆ ಮಾಡೋದ್ರ ಬದಲು ಅವ್ರ ಮಕ್ಕಳು, ಶ್ರೀಮತಿ, ಅವ್ರ ತಂದೆನೂ ಕೂಡ ಬಂದಿದ್ದರು. ನಮ್ಮ ಪಕ್ಷದ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು
ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲ ಧರ್ಮ ದೇವತೆಗಳ ಆಶೀರ್ವಾದ, ಅವ್ರಿಗೆ ಐಶ್ವರ್ಯ, ನೆಮ್ಮದಿ ಬೇಕು, ಆರೋಗ್ಯ ಮತ್ತು ಪಕ್ಷ ಸಂಘಟನೆಯ ಶಕ್ತಿಯನ್ನು ಕರುಣಿಸಲಿ. ನಿಮಗೆ ಪಕ್ಷ ಸಂಘಟನೆಗೆ ಎಲ್ಲ ರೀತಿಯ ಸಹಕಾರಗಳನ್ನು ನಾವು ಕೊಡ್ತೇವೆ. ಯಾವುದೇ ಗುಂಪುಗಾರಿಕೆ ಮಾಡ್ದಲೇ ಧೈರ್ಯವಾಗಿ ನಿಂತು ಅದನ್ನೆಲ್ಲದನ್ನು ಸರಿಪಡಿಸ್ಕೊಂಡು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳಿದ್ದಾರೆ, ಅವ್ರನ್ನೆಲ್ಲರೂ ನಿಕಟ ಸಂಪರ್ಕ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡಿ ನನ್ನ ಎಲ್ಲ ಸಂಪೂರ್ಣ ಸಹಕಾರ ಇದೆ. ಮುಂದೆ ಅಭ್ಯರ್ಥಿ ಆಗರು ಈ ಕ್ಷೇತ್ರದ ಜನತೆ, ಈ ಕ್ಷೇತ್ರದ ಪಕ್ಷದ ಮುಖಂಡರುಗಳು, ಪಕ್ಷದ ಕಾರ್ಯಕರ್ತರು ಯಾರು ತೀರ್ಮಾನ ಮಾಡ್ತಾರೆ ಅವನೇ ಮುಂದಿನ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಡ. ಅದನ್ನು ಹೇಳ್ತೀನಿ. ಆ ಕೆಲಸ ಪಕ್ಷ ಗಟ್ಟಿ ಮಾಡಿ, ಯಾರೇ ಅಭ್ಯರ್ಥಿ ಆಗಲಿ ಪಕ್ಷ ಗೆಲ್ಲಬೇಕು. ನಮಸ್ಕಾರ. ಹೀಗಾಗಿ ಹಸಿತಕ್ಕಂಥ ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ನಮ್ಮೆಲ್ಲರ ಮುಖಂಡರು ಮತ್ತು ವಾಗ್ಮಿಗಳಾಗಿದ್ದ ಸುಧೀರ್ ಕುಮಾರ್ ಮುರಳಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಂತಿದ್ದೇನೆ. ಅದೇ ರೀತಿ ಮಾಣಿಕಿ ಅವರು ಕಾರ್ಮಿಕ ಮುಖಂಡರು, ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಮಂಜುನಾಥ್ ಆಚಾರ್ ಮಸೆಕಲ್ಲುವರೆ ಕೊಗ್ರೆ ಅವರು ಕೂಡ ಈ ದಿನ ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗ್ತಿದ್ದಾರೆ. ಅವ್ರನ್ನೂ ಸ್ವಾಗತಿಸ್ತೇನೆ. ಸೇರ್ಪಡೆಯಾದಂಥ ಎಲ್ಲ ಹೊಸ ಮುಖಗಳಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿರದೆ ತುಂಬದ ಸ್ವಾಗತವನ್ನು ಬಯಸಿದ್ದೇವೆ. ಇದೊಂದು ಕೀ ಸಿಕ್ಕಿದೆ, ಯಾರಾದರೂ ಮಾಲೀಕರು ಕೀ ಸಿಕ್ಕಿದ್ರೆ ಇಲ್ಲಿ ಹುಡುಕಕ್ಕೆ ಹೋಗ್ಬೇಡಿ, ದಯವಿಟ್ಟು ಇಲ್ಲಿ ಬಂದು ನಮ್ಮ ಹತ್ರ ಪಡ್ಕೊಡಿ ಅಂತ ಹೇಳಿ ಕೇಳ್ಕೊಂತಿದ್ದೇವೆ. ಕೀ ಮಾಲೀಕರು ಇಲ್ಲೇ ಸಿಕ್ಕಿದ್ದಾರೆ. ಈಗ ಸಭೆಯನ್ನು ಉದ್ದೇಶಿಸಿ ಸುಧೀರ್ ಕುಮಾರ್ ಮುರಳಿ ಅವರು ಸ್ಫೂರ್ತಿದಾಯಕವಾಗಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಂತಿದ್ದೇವೆ. ಸ್ವಲ್ಪ ಅಲ್ಲಿ ನಿಂತಿರೋ ನಮ್ಮ ಗೆಳೆಯರೆಲ್ಲ ಹಂಗೆ ಆರಾಮಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನೋಡೋಣ. ಅಶ್ವಥ್ ಕೂತಿದ್ದಾನಾ? ಅವ್ನು ನನಗೆ ಏನೇನು ಮಾತಾಡಬೇಕು ಅಂತೇಳಿ ಹೊರಗಡೆ ಕರೆದು ಹೇಳಿದ್ದಾನೆ. ಅವ್ನು ಹೇಳಿದ್ದನ್ನು ಎಲ್ಲ ಹೇಳಲ್ಲ ಸಂಜೀವಣ್ಣ, ಕೆಲವಷ್ಟನ್ನು ಮಾತ್ರ ಹೇಳ್ತೀನಿ. ಇವತ್ತು ಮುಕುಂದ ಬೇಗ ಹಾರ ಹಾಕ ನೀನು. ಒಂದು 10-12 ನಿಮಿಷಗಳ ಕಾಲ ನಾನೇನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ, ಒಟ್ಟು ಇವತ್ತು ಯಾಕೆ ನಾವು ಪಾದಯಾತ್ರೆ ಮಾಡಿದ್ವಿ, ನಮ್ಮ ಮಲೆನಾಡಲ್ಲಿ ಹೇಳ್ತಾರೆ ಕಾಲಲ್ಲಿ ನೆಣ ಇತ್ತು ಅದಕ್ಕೆ ಅಂತ, ಅದಕ್ಕೆ ಮಾಡಿದ್ವೋ ಏನಾದರೂ ವಿಷಯ ಇದ್ದು ಮಾಡಿದ್ವೋ ಏನು ಅನ್ನೋದು ಸ್ವಲ್ಪ ಅರ್ಥ ಆಗ್ತದೆ. ಮೊದಲನೇದಾಗಿ ಮೇಗುಂದ ಹೋಬಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ, ಅವನಚೂರು ಕಾಂಗ್ರೆಸ್ಸಲ್ಲಿ ಇಲ್ಲದೆ ಹಿಂಗೆ ದೂರ ಇದ್ರೂ ಸಹಿತ ನನಗೆ ಯಾವತ್ತೂ ಸಹಿತ ಆಪ್ತವಾದ ಗೆಳೆಯನಾಗೇ ಸುಮಾರು 35 ವರ್ಷಗಳ ಕಾಲ ಆ ಸಂಬಂಧವನ್ನು ನಾವು ಹಾಗೇ ಕಾಪಾಡ್ಕೊಂಡಿದ್ದೀವಿ. ಅದೇ ಪ್ರೀತಿ ಮುಂದುವರೆದಿದೆ. ಅಂತಹ ದೇವರಾಜ್ಗೆ ಆಲಿಯಾಸ್ ಪವಿಗೆ ಆಲಿಯಾಸ್ ಪ್ರವೀಣ್ ಕುಮಾರ್ಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ. ವಿಶೇಷವಾಗಿ ರಾಜೇಗೌಡರು ಹೇಳಿದ ಹಾಗೆ ಇವತ್ತು ಪವಿಯ ಹುಟ್ಟಿದ ದಿನ. ಸೊ ಒಂದು ಹುಟ್ಟಿದ ದಿನ, ಇಷ್ಟು ದೊಡ್ಡ ಇತಿಹಾಸ ಇರುವ ಪಕ್ಷದ ಹೋಬಳಿ ಅಧ್ಯಕ್ಷನಾಗಿ ಆ ಹೊಣೆಗಾರಿಕೆಯನ್ನು ಏನು ಸ್ವೀಕಾರ ಮಾಡಿದ್ದಾರೆ, ಅದು ಸಹಿತ ಅವರ ಹುಟ್ಟುಹಬ್ಬದ ದಿನಕ್ಕೆ ಒಂದು ನೆನಪಿನ ಸಂಗತಿಯಾಗಿ ಉಳಿತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬರೀ
ಬರೀ ಅಪ್ಪಯ್ಯ ಮಾತ್ರ ಹರಿಕತೆ ಮಾಡೋದಲ್ಲ, ನಿಮ್ಮದು ಹರಿಕತೆಗಳೇ ಬರೀ. ಅವನು ಮತ್ತು ಈ ಪ್ರಶಾಂತ ಇಬ್ಬರು ಇದ್ದಾರಲ್ಲ, ಅವರಿಬ್ಬರಿಗೆ ಈ ಗಾದೆಗಳನ್ನು ಉಪಕಥೆಗಳನ್ನು ಸೇರಿಸದೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದು ಬ್ಲಡ್ಡಲ್ಲಿ ಬಂದಿದೆ. ಅದು ತಂದೆ ಹರಿಕತೆ ಅಂದರೆ ಉಪಕಥೆಗಳನ್ನು ಸೇರಿಸಿ ಜೋಡಿಸಿ ಮಾಡೋದೇ ಹರಿಕತೆ ಅಲ್ಲ ರಂಗಪ್ಪಣ್ಣ? ಅದನ್ನು ಅವರಿಬ್ಬರಿಗೂ ಸಹಿತ ಇದೆ. ಅದನ್ನು ರಾಜೇಗೌಡರು ಹೇಳ್ತಾ ಇದ್ದಾರೆ. ಅವರು ಹುಟ್ಟಿದ ದಿನವೂ ಸಹಿತ ಇವತ್ತೇ ಆಗಿರೋದ್ರಿಂದ ಮೇಗುಂದ ಹೋಬಳಿಲಿ ಕಳೆದ ಬಾರಿಯೂ ನಮಗೆ ಲೀಡ್ ಬಂದಿತ್ತು. ಮುಂಬರ್ತಕ್ಕಂಥ ವಿಧಾನಸಭೆ ಚುನಾವಣೆಗಳಲ್ಲೂ ಸಹಿತ ಜಾಳ್ಮರ ಪವಿ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಅಂತರಗಳು ಬರುವಂತೆ ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಮತ್ತು ಅವನು ಎಲ್ಲ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದಾನೆ ರಾಜೇಗೌಡರು, ಎಲ್ಲ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದಾರೆ. ಆದಷ್ಟು ಜನರನ್ನ ಕೂರಿಸಿ ಮಾತಾಡಿ ಪರ್ಸನಲ್ ಅವ್ರನ್ನ ಭೇಟಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ರೀತಿಯಾದಂಥ ವೈಯಕ್ತಿಕ ಸಂಪರ್ಕ ಭೇಟಿಗಳ ಕಾರಣದಿಂದ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ದಾರಿಯಲ್ಲಿ ನಡ್ಕೊಂಡು ಬರುವಾಗ ಪಣಿ ಒಬ್ಬರು ಗೆಳೆಯರು, ನಾನು ಮತ್ತೆ ಹೇಳ್ತೀನಿ, ಬಂದು ಸಿಟ್ಟಲ್ಲಿ ಹೇಳಿದ್ರು, ನಾವೆಲ್ಲ ಇಲ್ಲಿದ್ದೀವಿ, ನಮಗೆ ನೀವು ಮಾಹಿತಿ ಕೊಟ್ಟಿದ್ರೆ ನಾವೊಂದು 50 ಜನ ಬರ್ತಿದ್ವಿ, ನಮ್ಮ ಮಂಜು ಹೋಗಿ ಅವ್ರನ್ನ ಭಾರಿ ಸಮಾಧಾನ ಮಾಡೋಕ್ಕೋದು, ಆದರೂ ಸಿಟ್ಟಿದೆ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕರೆಯೋದ್ರಲ್ಲಿ ವಿಫಲ ಆಗ್ತಿದ್ದೀವಿ ಹೊರತು ಜನ ಬರೋಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರೆಯೋದಿಲ್ಲ ನಾವು. ಯಾಕೆ ಕರೆಯೋದಿಲ್ಲ ಅಂದರೆ ನಮಗೆ ಜನ ಜಾಸ್ತಿ ಆಗಬಾರ್ದು, ನಾವೇ ಒಂದು ಸ್ವಲ್ಪ ಲಿಮಿಟೆಡ್ ಆಗಿದ್ದುಬಿಟ್ರೆ ಸಮಸ್ಯೆ ಕಡಿಮೆ ಅನ್ನುವಂಥದ್ದು ಉದ್ದೇಶ ಇರುತ್ತೆ. ಆದರೆ ಹೆಚ್ಚು ಜನಗಳನ್ನು ಕರೆದು ಸಂಘಟನೆ ಮಾಡಿದ್ರೆ ಮಾತ್ರ ಸಂಘಟನೆ ಆಗುತ್ತೆ. ಬಿಟ್ಟರೆ ನನಗೆ ನರೇಂದ್ರ ಮೋದಿಯವರು ಹೇಳ್ದಂಗೆ 56 ಇಂಚಿನ ಅದೇ ಇದೆ, ನಾನು ಹಿಂಗೆ ಡಸ್ಕ, ಈ ರೀತಿಯಾದ ಇಂಡಿವಿಜುವಲ್ ಓರಿಯೆಂಟೆಡ್ ಆಗಿ ಯಾರು ಯೋಚನೆ ಮಾಡ್ತಾರೆ ಅದು ತಲೆ ಪ್ರತಿಷ್ಠೆತನವೇ ಆಗ್ತದೆ ಹೊರತು ಸಂಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ವಾಸ್ತವ ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇದಾದ ಮೇಲೆ ಇವತ್ತಿನ ಪಾದಯಾತ್ರೆಯ ಉದ್ದೇಶ, ಅದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಬಂದಿದ್ದೀರಿ. ನಾನು ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಕೇಳ್ತೀನಿ, ರಾಜೇಗೌಡರಿಗೆ ಜಾಬ್ ಕಾರ್ಡ್ ಇಲ್ಲ, ಜಾಳ್ಮರ ಪವಿಗೆ ಜಾಬ್ ಕಾರ್ಡ್ ಇಲ್ಲ, ಓಣಿತೋಟ ರತ್ನಾಕರ್ ಅವರಿಗೆ ಜಾಬ್ ಕಾರ್ಡ್ ಇಲ್ಲ, ಮೋಸ್ಟ್ಲಿ ಇಲ್ಲಿ ಕೂತಿರ್ತಕ್ಕಂಥ ನಮಗೆ ಯಾರಿಗೂ ಸಹಿತ ಜಾಬ್ ಕಾರ್ಡ್ ಇಲ್ಲ. ಆದ್ರಿಂದ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ತೇನೆ, ನರೇಗಾ ಯೋಜನೆ ಅಡಿಗಡೆ ನಾವು ಜಾಬ್ ಕಾರ್ಡನ್ನು ಮಾಡಿಸ್ಕೊಂಡಿದ್ವಿ ಅನ್ನೋರು ಯಾರ್ಯಾರು ಕೈ ಎತ್ತಿ ನೋಡೋಣ. ನೋಡಿ 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 ರಾಜೇಗೌಡ್ರೆ, ಜಾಬ್ ಕಾರ್ಡ್ ಇತ್ತು ನಮಗೆ ಪಂಚಾಯತ್ ಇದು ಅನ್ನೋರು ನೋಡಿ ಕೈ ಎತ್ತಿ. ಅಮ್ಮ ಕೈ ಎತ್ತಿದ್ದಾರೆ, ಎತ್ತಮ್ಮ ಗಟ್ಟಿಯಾಗಿ ಧೈರ್ಯವಾದ ಮೇಲೆ. ನರೇಗಾ ಕಾರ್ಡ್, ಉದ್ಯೋಗ ಖಾತ್ರಿ ಕಾರ್ಡ್ ನಾವು ಮಾಡಬೇಕಾಗಿರ್ತಕ್ಕಂಥ ಸಂಗತಿ ಏನು ಅಂತಂದರೆ, ರತ್ನಾಕರ್ಣ, ನಾನು ನಿನ್ನೆ ಅದನ್ನೇ ರಾಜೇಗೌಡ್ರ ಹತ್ರ ಹೇಳ್ತಾ ಇದ್ದೆ, ಮೈಸೂರಿಗೆ ಹೋಗಿದ್ದೆ. ಅಲ್ಲಿ 3 ಸಾರಿ ಶಾಸಕರಾದಂತಹ ಸೋಮಶೇಖರ್, ನಮ್ಮ ಮುಖ್ಯಮಂತ್ರಿಗಳ ಬಾರಿ ಆಪ್ತರು, ಅವ್ರದ್ದೊಂದು ಹುಟ್ಟುಹಬ್ಬ. ಅವರು ವಕೀಲರು. ಅವ್ರ ಹುಟ್ಟುಹಬ್ಬವನ್ನು ಬರೀ ಹುಟ್ಟುಹಬ್ಬ ಆಗಿ ಮಾಡ್ಕೊಳ್ಳಲಿಲ್ಲ ಪವಿ. ನನಗೆ ಹಾಗಾಗಿ 2 ದಿನ ಒಳ್ಳೆ ಖುಷಿಯಾಗಿದೆ ನನಗೆ. ಅವ್ರ ಹುಟ್ಟುಹಬ್ಬದ ಬದಲು ಮತದಾನದ ಬಗ್ಗೆ ಜಾಗೃತಿ, ಈಗ ಬರ್ತಕ್ಕಂಥ ಮತದಾರರ ಪಟ್ಟಿಯ ಸಮಸ್ಯೆಗಳ ಬಗ್ಗೆ ಒಂದು ಸೆಮಿನಾರನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮವನ್ನು ಮಾಡಿದರು. ಹಾಗಾಗಿ ಪವಿಯ ಹುಟ್ಟುಹಬ್ಬ ಅಲಿಯಾಸ್ ದೇವರಾಜನ ಹುಟ್ಟುಹಬ್ಬ ಒಂದು ಅರ್ಥವತ್ತಾದಂತಹ ಒಂದು ಪಾದಯಾತ್ರೆಯ ಜೊತೆಗೆ 4 ಜನ ತಾಯಿಯಂದರು ಪಕ್ಷದವ್ರನ್ನ ಕೂರಿಸ್ಕೊಂಡು ಚರ್ಚೆ ಸಂವಾದ ನಡೆಸೋದ್ರ ಮೂಲಕ ಅರ್ಥಪೂರ್ಣವಾಗಿಸಿಕೊಂಡಿದ್ದೀಯಾ ಅನ್ನುವ ಕಾರಣಕ್ಕಾಗಿ ನಿನಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಈಗೆಲ್ಲ ಮಾತಾಡಿದರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಹಿತಿ ಕೊಟ್ಟರು, ರಾಜೇಗೌಡರು ಮಾಹಿತಿ ಕೊಟ್ಟರು, ನಮ್ಮ ರವಿಯಣ್ಣ ಅದ್ರ ಬಗ್ಗೆ ಸ್ಪರ್ಶ ಮಾಡೋಕ್ಕೆ ಹೋಗಲಿಲ್ಲ ಜಾಬ್ ಕಾರ್ಡ್ ಬಗ್ಗೆ. ಉಳಿದಂತೆ ಇಲ್ಲಿರ್ಬೇಕು ಅರ್ಥ ಮಾಡ್ಕೋಬೇಕಾದ ಸಂಗತಿ ಏನು ಅಂದರೆ, ನಾವು ತುಂಬ ಸತಿ ಚರ್ಚೆ ಮಾಡ್ತಾ ಇದ್ದೀವಿ, ಏನು VBG ರಾಮ್ ಜಿ, ಏನು ಹೇಳಿ, VBG ರಾಮ್ ಜಿ. ಅರ್ಥ ಮಾಡ್ಕೋಬೇಕಾದ ಸಂಗತಿ ಏನು ಅಂದರೆ, ಕೆಲವರೆಲ್ಲ ಹೇಳ್ತಿದ್ದಾರೆ, ಅರೆ ಗಾಂಧಿ ಹೆಸರು ತೆಗೆದು ರಾಮನ ಹೆಸರು ಇಟ್ಟಿದ್ದಕ್ಕೆ ನಿಮಗೆ ಬೇಜಾರಾಗಿದೆಯಾ ಅಂತ. ಖಂಡಿತ ಅದಕ್ಕಾಗಿ ಬೇಜಾರಾಗಿರೋದಲ್ಲ. ರಾಮ ಅಂತ ಹೆಸರನ್ನು ನೀವು ಪ್ರಾಮಾಣಿಕವಾಗಿ ಇಟ್ಟಿದ್ರೆ ನಾವು BJPಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಯಾಕೆ ಅಂದರೆ ಪುಣ್ಯಾತ್ಮ, ಪುರುಷೋತ್ತಮ, ದೈವೋತ್ತಮನಾದಂತಹ ರಾಮನ ಹೆಸರನ್ನು ನೀವು ಇಟ್ಟಿದ್ದೀರಿ ಅಂತ. ಇಲ್ಲಿ ವಕೀಲರುಗಳು 3 ಜನ ಇದ್ದಾರೆ, ಸುಭಾಷ್ ಅವರು, ನಮ್ಮ ರಜಿತ್ ಅವರು, ಸುಹಾಸ್ ಎಲ್ಲ ಇದ್ದಾರೆ.
ಆ ಕಾಯ್ದೆ ಏನು ಅಂತಂದ್ರೆ ನಮ್ಮ ಹಳ್ಳಿಯವರು ಯಾರು ಹೇಳಕ್ ಸಾಧ್ಯನೇ ಇಲ್ಲ ಗೋಪಾಲಣ್ಣ. ಎಂತ ಕಾಯ್ದೆ ಅಂದ್ರೆ, ನಾನು ನೋಡಿ ಹೇಳ್ತೀನಿ, ನೆನಪಿಟ್ಕೊಳ್ಳಕ್ಕೆ ಸಾಧ್ಯನ ನೋಡಿ ರಾಜು ಪೂಜಾರ್ರೆ. ವಿಕಸಿತ ಭಾರತ ರೂರಲ್ ರೋಜ್ಗಾರ್ ಗ್ಯಾರಂಟಿ ಅಂಡ್ ಅಜೀವಿಕ ಮಿಷನ್ ಬ್ರಾಕೆಟಲ್ ಗ್ರಾಮೀಣ್ ಅಂತ ಇದೆ ಕಾಯ್ದೆ. ಅದರಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಒಂದೊಂದೇ ಶಬ್ದಗಳನ್ನು ಹೆರಕಿದ್ದಾರೆ, ಎತ್ಕೊಂಡು ಅದನ್ನ VB ಜಿ ರಾಮ್ ಜಿ ಅಂತ ಮಾಡಿದ್ದಾರೆ. VB ಜಿ ನಡುವೆ ಸ್ವಲ್ಪ ಸ್ಪೇಸನ್ನು ಕಡಿಮೆ ಮಾಡಿದ್ರೆ ಅದು ಏನಾಗುತ್ತೆ ಅಂತಂದ್ರೆ VB ಗ್ರಾಮ್ ಜಿ ಅಂತ ಆಗತ್ತೆ. ಸೊ ಇಡೀ ಕಾಯ್ದೆಗೂ ರಾಮನಂತಹ ಮಹಾನ್ ವ್ಯಕ್ತಿತ್ವಕ್ಕೂ ಅಕ್ಷರಶಃ ಸಂಬಂಧ ಇಲ್ಲ. ನಾವು ಮಾತ್ರ ಹೇಳ್ತಾ ಇದ್ದೀವಿ, ಅದು BJP ಅವರು ಹೇಳೋದು ನಾವು ಜಿ ರಾಮ್ಜಿ ತಂದಿದ್ದೀವಿ, ಜಿ ರಾಮ್ಜಿ ಅಂತಿಲ್ಲ. ಇರೋದು ಶ್ರೀರಾಮ, ಸೀತಾರಾಮ, ಕೋದಂಡರಾಮ, ದಶರಥ ರಾಮ, ಕರೆಕ್ಟಾ? ಇವರಿದ್ದದ್ದು. ಇವ್ರದ್ದೊಂದು ಹೊಸ ರಾಮ ಯಾವುದು ಅಂದರೆ VBG ರಾಮ್ ಜಿ. ಆದ್ರಿಂದ ರಾಮರಿಗೂ ಈ ಕಾಯ್ದೆಗೂ ಸಂಬಂಧ ಇಲ್ಲ. ಆದರೆ ಅವರಿಗೆ ಮಹಾತ್ಮ ಗಾಂಧಿಯ ಮೇಲೆ ವಿಪರೀತವಾದ ಸಿಟ್ಟಿತ್ತು. ಆ ಸಿಟ್ಟಿರುವ ಕಾರಣಕ್ಕೆ ಗಾಂಧಿಯ ಹೆಸರನ್ನ ತೆಗೆದಿದ್ದಾರೆ ದಿಲೀಪ್ ಅವರೇ. ಇರಲಿ, ಗಾಂಧಿಯ ಹೆಸರನ್ನು ನೀವು ತೆಗೆದು ಬಿಟ್ರಿ, ನಿಮ್ಮ ಸಿಟ್ಟನ್ನು ತೀರಿಸ್ಕೊಂಡ್ರಿ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ಕಾಯ್ದೆಯ ಹೆಸರನ್ನ ತೆಗೆದ್ರಿ, ಗಾಂಧಿಯ ಹೆಸರನ್ನ ತೆಗೆದ್ರಿ, ಸಂತೋಷ, ನಿಮಗೆ ಖುಷಿಯಾಗಿರ್ಬೋದು. ಆದರೆ ನೋವಾಗ್ತಿರೋದು ಸಂಗತಿ ಏನು ಅಂದರೆ, ಆ ಕಾಯ್ದೆಯ ಒಳಗಡೆ ಈ ಹಿಂದೆ ಹಳ್ಳಿಗರಿಗೆ, ರೈತರಿಗೆ, ಬಡವರಿಗೆ, ಕೃಷಿಕರಿಗೆ ಅನುಕೂಲ ಆಗ್ತಕ್ಕಂಥ ಏನು ಸಂಗತಿಗಳಿತ್ತೋ ಅವುಗಳನ್ನು ಸಂಪೂರ್ಣವಾಗಿ ತೆಗೆದಿದ್ದೀರಿ ಅನ್ನುವ ಕಾರಣಕ್ಕಾಗಿ ನಮ್ಮ ಆಕ್ರೋಶ ಇದೆ. ಮೇಲ್ನೋಟಕ್ಕೆ ಅವರು ಹೇಳಿಬಿಟ್ಟಿದ್ದಾರೆ, ಕಾಂಗ್ರೆಸ್ನವರು ವರ್ಷಕ್ಕೆ 100 ದಿನಗಳ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ನಾವು 125 ದಿನಗಳ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತ. ವಾಸ್ತವ ಅಂದ್ರೆ ಏನು? ವಾಸ್ತವ 125 ದಿನದ ಉದ್ಯೋಗ ಅನ್ನುವಂಥದ್ದು ಮಾತ್ರ ನಮಗೆಲ್ಲ ಕಹಿ ಮಾತ್ರೆ ಇದ್ರು ಮೇಲ್ಗಡೆ ಚೀಪ್ಲಿಕ್ಕೆ ಸ್ವೀಟ್ ಹಚ್ಚಿರ್ತಾರೆ ಮಾತ್ರೆಗೆ, ಆ ರೀತಿಯಾಗಿ ಹೇಳಿದ್ದಾರೆ ಹೊರತು ನಮಗೆ ಉದ್ಯೋಗವನ್ನ 100 ದಿನವೂ ಸಹಿತ ಕೊಡಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಆ ಕಾಯ್ದೆಯನ್ನು ರೂಪುಗೊಂಡಿದ್ದಾರೆ. ಹೇಗೆ ಕಾಯ್ದೆಯನ್ನು ರೂಪುಗೊಂಡಿದ್ದಾರೆ ಅಂತಂದ್ರೆ, ನೀವು ಸ್ವಲ್ಪ ಇದನ್ನ ಸೀರಿಯಸ್ ಆಗಿ ಅರ್ಥ ಮಾಡ್ಕೋಬೇಕು ಪ್ರಶಾಂತ, ರಾಜಶೇಖರ್, ನೀವು ಹಳ್ಳಿಲಿ ಮಾತಾಡಬೇಕು. ಸುಮ್ಮನೆ ನಾವು ಕಾಯ್ದೆಗೆ ವಿರೋಧ ಮಾಡ್ತಿದ್ದೀವಿ ಅಂತಂದ್ರೆ ಜನ ತಪ್ಪು ನಂಬೋದಿಲ್ಲ, ಜನಕ್ಕೆ ಅರ್ಥ ಆಗೋದಿಲ್ಲ. ಏನು ಮಾಡ್ತಿದ್ದಾರೆ ಅಂದರೆ, ಮೊದಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರ ಕೊಟ್ಟಿದ್ದು ಮಾತ್ರ ಅಲ್ಲ, ಗ್ರಾಮ ಸಭೆಗೆ ಅಧಿಕಾರವನ್ನು ಕೊಟ್ಟಿದ್ರು. ನಮ್ಮ ಗೋವಿಂದನ್ ಅವರು ಹೋಗಿ, ಮಾಣಿಕ್ಯ ಅವರು ಹೋಗಿ ಸಭೆಯಲ್ಲಿ ಕೂತು ಇಂಥ ಕಾಮಗಾರಿ ಆಗಬೇಕು, ಈ ಮೋರಿ ಆಗಬೇಕು, ಈ ತೋಡ ಆಗಬೇಕು, ಈ ರಸ್ತೆ ಆಗಬೇಕು, ಈ ಕೆರೆ ರಿಪೇರಿ ಆಗಬೇಕು ಅಂತಂದ್ರೆ ಅದನ್ನು ಮಾಡಬೇಕಾದಂಥ ರೀತಿಯಲ್ಲಿ ಹಿಂದಿನ ಕಾಯ್ದೆ ಇತ್ತು. ಈ ಕಾಯ್ದೆಯ ಪ್ರಕಾರ, ಮಂಜು ನೀನು ಗ್ರಾಮ ಪಂಚಾಯತಿ ಮೆಂಬರ್ ಇದೆಯಾ, ಅರ್ಥ ಮಾಡ್ಕೋಬೇಕು. ಈ ಕಾಯ್ದೆಯ ಮುಖೇನ ಇವರು ಈಗ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಇದನ್ನು ನಿರ್ಧಾರ ಮಾಡೋದು ಯಾರು ಹೇಳಿ? ದೆಹಲಿಯವರು. ಯಾರು ಹೇಳಿದ್ರು ಕೇಂದ್ರ ಅಂತ? ಗುಡ್, ಮನೋಹರ್ಗೆ ಮತ್ತು ಚಂದ್ರಗೆ ಅಭಿನಂದನೆಗಳು. ಇದನ್ನು ನಿರ್ಧಾರ ಮಾಡೋದು ಯಾರು ಅಂದ್ರೆ ಕೇಂದ್ರ. ಕೇಂದ್ರ ಅಂದ್ರೆ ಯಾವ ಕೇಂದ್ರ? ಡೆಲ್ಲಿಯಲ್ಲಿ, ಕರೆಕ್ಟಾ? ಇಲ್ಲೇ ಗೆದ್ದಿರುವ ಕೋಟ ಶ್ರೀನಿವಾಸ ಪೂಜಾರ್ರೆ ವರ್ಷಕ್ಕೊಂದ್ಸತಿ ಊರಿಗೆ ಬರೋದಿಲ್ಲ. ಇನ್ನು ಡೆಲ್ಲಿಯಲ್ಲಿ ಕೂತವರು ಗುಡ್ಡೆ ತೋಟದ ಕೋಟೆ ತೋಟದೊಳಗೆ ಯಾವ ರೋಡ್ ಆಗಬೇಕು, ಯಾವ ಸೇತುವೆ ಆಗಬೇಕು ಅಂತ ನಿರ್ಧಾರ ಬರೋಕ್ಕೆ ಸಾಧ್ಯವಾ? ನೀವು ಮೊನ್ನೆ ಬಜೆಟ್ ಅನ್ನು ನೋಡಬೇಕು, ರಾಜೇಗೌಡರೆಲ್ಲ ಅದನ್ನು ಓದಿರ್ತಾರೆ. ಆ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು VB ಗ್ರಾಮ್ಜಿ ಯೋಜನೆಗೆ ಈ ವರ್ಷ 63,000 ಕೋಟಿ ದುಡ್ಡನ್ನು ತೆಗೆದಿಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು, ಇಡೀ ದೇಶಕ್ಕೆ ನರೇಗಾ ಯೋಜನೆಯ ಮುಖೇನ ವಾರ್ಷಿಕವಾದ ರಿಕ್ವೈರ್ಮೆಂಟ್ ಬೇಕಾಗಿರ್ತಕ್ಕಂಥ ಅನುದಾನ 2,10,000 ಕೋಟಿ ರೂಪಾಯಿ. ಇವರಿಟ್ಟಿರೋದೆಷ್ಟೋ 65,000 ಕೋಟಿ ರೂಪಾಯಿ. ಅಂದ್ರೆ ಅರ್ಧಕ್ಕರ್ಧ ಈಗಾಗಲೇ ಮುಗಿಸಿಬಿಟ್ಟಾಯ್ತು. ರಾಜೇಗೌಡರು ಅದನ್ನು ಸ್ಪರ್ಶ ಮಾಡಿದ್ರು ತುಂಬಾ ಚೆನ್ನಾಗಿ. ಪೂರ್ಣಿಮಾ ಅವರೇ, ಇದನ್ನ ಕಟ್ಟೆಯಲ್ಲಿ ಮಾತಾಡಬೇಕು, ಗೊತ್ತಾಯ್ತಲ್ಲ? ಗ್ಯಾರಂಟಿ ಸ್ಕೀಮ್ನವರು
ಏನು ಅಂತಂದ್ರೆ ಮೊದಲು ಕಾಮಗಾರಿಗಳ ಬಗ್ಗೆ ಸರಳೀಕೃತವಾಗಿತ್ತು. ಈ ಅಮ್ಮಗೊಂದು ಜಾಬ್ ಕಾರ್ಡ್ ಮಾಡಿದ್ರೆ ಈಗ ಫೇಸ್ ಇಂಡೆಕ್ಸ್ ಮಾಡೋದಂತೆ. ಇವರು ಮನೆ ಹಾಳಾಗಿ ಹೋಗ್ಲಿಕ್ಕೆ ಇವರು ಒಂದೇ ಒಂದು ಯೋಜನೆಯನ್ನು ನೆಟ್ಟಗೆ ಮಾಡದೆ ನಮ್ಮ ಹಳ್ಳಿಗರನ್ನ ಕರ್ಕೊಬಂದು ಫೇಸ್ ಇಂಡೆಕ್ಸನ್ನೆಲ್ಲ ಮಾಡಿ ಆ ಕಾಮಗಾರಿಗೆ ಅಪ್ರೂವಲ್ ಕೊಡೋದಂತೆ. ಮೊದಲು ಏನಾಗಿತ್ತು ಅಂತಂದ್ರೆ ಜನ ಯಾರು ಜಾಬ್ ಕಾರ್ಡ್ ಮಾಡಿಸಿ ಜಾಬ್ ಕಾರ್ಡಿಗೆ ಅರ್ಜಿ ಕೊಟ್ಟು ಪಣಿ ಎಷ್ಟು ದಿವಸದೊಳಗೆ ಕೊಡಬೇಕಿತ್ತು? ಜಾಬ್ ಕಾರ್ಡನ್ನ 15 ದಿನಗಳೊಳಗೆ ಜಾಬ್ ಕಾರ್ಡನ್ನು ಕೊಡಬೇಕಾಗಿತ್ತು. ಕರೆಕ್ಟ್ ರತ್ನಾಕರ್ ಅವರೇ? 15 ದಿನಗಳೊಳಗೆ ಜಾಬ್ ಕಾರ್ಡನ್ನು ಕೊಡಬೇಕಿತ್ತು. ಈಗ 15 ದಿನಗಳ ಮಿತಿಯನ್ನು ತೆಗೆದುಹಾಕಿದ್ದಾರೆ. ಅರ್ಜಿ ತಗೊಂಡು ಯಾವಾಗ ಬೇಕಾದರೂ ಕೊಡ್ಬೋದು. ಅದರ ಅರ್ಥ ಮೊದಲು ಉದ್ಯೋಗ ಅನ್ನೋದು ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಇತ್ತು. ಈಗಿನ ತಿದ್ದುಪಡಿ ಪ್ರಕಾರ ಭಿಕ್ಷೆ ಆ ಅಮಿತಣ್ಣ ಮತ್ತು ನರೇಂದ್ರಣ್ಣ ನಿರ್ಮಲಕ್ಕ ಕೊಟ್ರೆ ಉಂಟು, ಕೊಡದಿದ್ರೆ ಇಲ್ಲ. ಅಂದ್ರೆ ಮೊದಲು ಉದ್ಯೋಗ ಅನ್ನುವುದು ನಮ್ಮ ಹಕ್ಕಾಗಿತ್ತು, ಈಗ ಉದ್ಯೋಗ ಅನ್ನೋದು ಅವರು ಕೊಡುವ ಭಿಕ್ಷೆಯಾಗಿದೆ. ನೆನ್ಪಿಟ್ಕೊಳ್ಳಿ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾರ್ಯಾರು ಈ ಸರಿ ನಿಲ್ಲಬೇಕು ಅಂತಿದ್ದೀರಿ ನಿಮಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ. ಆದರೆ ನೆನಪಿಟ್ಕೊಳ್ಳಿ, ಅವನು ನಮ್ಮ ಅಶ್ವತ್ತು ಹೇಳ್ದ, ನಮಗೆ ಮಿತ್ರ ಕ್ಲಾರಿಫೈ ಮಾಡ್ಬೇಕು, ನಮಗೆ ಗೊತ್ತಿಲ್ಲ. 15th ಫೈನಾನ್ಸಿನ ಹಣವೇ ಗ್ರಾಮ ಪಂಚಾಯತಿಗೆ ಬಿಡುಗಡೆಯನ್ನೇ ಮಾಡಿಲ್ಲ ಕೇಂದ್ರ ಸರ್ಕಾರದವರು. ಅದರ ಅರ್ಥ ಗ್ರಾಮೀಣ ಭಾಗವನ್ನ, ಹಳ್ಳಿಯನ್ನ ನವೀನವರೇ ಅವರು ನಿರ್ಲಕ್ಷಿಸ್ತಿದ್ದಾರೆ. ತನ್ಮೂಲಕ ಬಡವರು, ರೈತರು, ಹಳ್ಳಿಯ ಹೆಣ್ಣು ಮಕ್ಕಳನ್ನ ಅವಮಾನ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಯಾರ್ದು? ನರೇಂದ್ರ ಮೋದಿ ಅವ್ರದ್ದು. ನಾನು ಈಗ ಮತ್ತೊಂದು ಸಬ್ಜೆಕ್ಟಿಗೆ ಇಲ್ಲಿ ಬಂದ್ಬಿಡ್ತೀನಿ, ಹೆಂಗಾದರೂ ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ಟ್ರಂಪ್ ಅಂತ ಒಬ್ಬರು ಇದ್ದಾರೆ ಅಮೆರಿಕದಲ್ಲಿ. ಆ ಟ್ರಂಪ್ ಅವರು ಟ್ಯಾಕ್ಸ್ಗಳನ್ನೆಲ್ಲ ಜಾಸ್ತಿ ಮಾಡಿದ್ರು. ರಾಜೇಗೌಡ್ರೆ, ಮೊನ್ನೆ ಆಗಿರ್ತಕ್ಕಂಥ ಒಪ್ಪಂದದ ಆಧಾರದ ಮೇಲೆ ನೆನಪಿಟ್ಕೊಳ್ಳಿ, ಕಾಫಿ ರೇಟಿನಿಂದ ಹಿಡಿದು ಅಡಿಕೆ ರೇಟಿನವರೆಗೆ ಪರಿಣಾಮವನ್ನು ಈ ಭಾಗದವರು ನಾವು ಅನುಭವಿಸ್ತೀವಿ. ಯಾವ ರೀತಿ ಅನುಭವಿಸ್ತೀವಿ ಅಂದರೆ ಆ ಮಟ್ಟದಲ್ಲಿ ಬೆಲೆ ಕುಸಿತವನ್ನು ಕಾಣ್ತಕ್ಕಂಥ ದಿನ ಮುಂದೆ ಬರ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಈಗಲಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕಾಗ್ತದೆ. ಆದರೆ ನೀವು ಸುಮಾರು ಸತಿ ನೋಡಿದ್ದೀರಿ, ನೀವೆಲ್ಲ ಸುದ್ದಿ ಬಂದಿತ್ತು, ಟ್ರಂಪು 3 ಬಾರಿ ಕರೆ ಮಾಡಿದರೂ ಕರೆಯನ್ನು ಸ್ವೀಕರಿಸೋದ ನರೇಂದ್ರ ಮೋದಿ ಅಂತ. ಕರೆಕ್ಟ್ ಅಶ್ವತ್ಥ? ಎಲ್ಲರೂ ಅದನ್ನೇ ಹೇಳೋದು, ಹೆಂಗೆ ನಮ್ಮ ಮೋದಿ ಫೋನೇ ರಿಸೀವ್ ಮಾಡಲ್ಲ ಟ್ರಂಪ್ ಇದು ಅಂತ. ನಾನು ಅದಕ್ಕೆ ಹೇಳಿದೆ, ಟ್ರಂಪ್ ಮಾತಾಡೋದು ಇಂಗ್ಲೀಷಲ್ಲಿ, ಅವ್ರಿಗೆ ಹಿಂದಿ ಬರಲ್ಲ. ನರೇಂದ್ರ ಮೋದಿ ಅವರು ಮಾತಾಡೋದು ಹಿಂದಿಲಿ, ಇವ್ರಿಗೆ ಇಂಗ್ಲೀಷ್ ಬರೋದಿಲ್ಲ. ಟ್ರಂಪ್ದು ಫೋನ್ ಎತ್ಕೊಂಡು ಇವ್ರಿಗೆ ಅಂತ ಮಾತಾಡೋದು ಅವ್ರ ಕೈಲಿ, ಏನು ಮಾತಾಡಕ್ಕೆ ಆಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮವ್ರು ನಾವೇ ಮೊದಲೊಂದು ಬೆಡ್ಶೀಟ್ ಹೊತ್ಕೊಬಿಡೋದು. ಅದೇನು ಅಂತಂದರೆ ಅದು ಮೋದಿಯವ್ರಿಗೆ ಮಾತಾಡಬಾರ್ದು, ಹಾಗೆ ನೆನಪಿಟ್ಕೊಳ್ಳಿ, ನಾನು ಈ ಸಂದರ್ಭದಲ್ಲಿ ತುಂಬ ಗಂಭೀರವಾದಂಥ ವಿಚಾರದ ಕರೆಗೆ ಹೋಗ್ತಾ ಇದ್ದೀನಿ. ಅದೇನು ಅಂದರೆ, ನಿಮ್ಮ ಮನೆಗೆಲ್ಲರೂ ಸಹಿತ BLOಗಳು ಅರ್ಥಾತ್ ಟೀಚರ್ಗಳು, ಮೇಸ್ಟ್ರುಗಳು, ಅಂಗನವಾಡಿಯವರು, ಗ್ರಾಮ ಪಂಚಾಯತಿ ಸಹಾಯಕರು ಯಾರಾದರೂ ಮನೆಗೆ ಬಂದಿದ್ದಾರಾ? ಯಾರಾದರೂ ಮನೆಗೆ ಬಂದಿದ್ದಾರಾ? ರಾಜೇಗೌಡ್ರೆ, ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನಾಡ್ದು ಫೆಬ್ರವರಿ 14ಕ್ಕೆ SIRನ ಮೊದಲ ಹಂತದ ಡೇಟು ಮುಕ್ತಾಯ ಆಗ್ತಾ ಇದೆ. ವೋಟರ್ ಲಿಸ್ಟ್ ಇಂದು SIR ಅಂದ್ರೆ ತೀವ್ರವಾದಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ. ಒಂದಕ್ಕೊಂದು ಹೆಸರು ಮ್ಯಾಚ್ ಆಗದಿದ್ರೆ ಪೂರ್ಣಿಮಕ್ಕ ವೋಟ್ ಪಡ್ಚ. ರಾಜೇಗೌಡ್ರದ್ದು ತಳಿಹಳ್ಳದಲ್ಲೇ 2002 ಕೊಟ್ಟಿದ್ದು, ಅಕಸ್ಮಾತು ನಿಮ್ಮ ವೋಟರ್ ಲಿಸ್ಟು ನಿಮ್ಮ ತೆಗಿಬೇಕು ಅಂತ ಸುಲಭ ಇತ್ತಂದರೆ ತಳಿಹಳ್ಳದಲ್ಲಿ ಅದು ಬಾಸಾಪುರದ ಬೂತಲ್ಲಿ ಮ್ಯಾಚ್ ಆಗದಿದ್ರೆ ರಾಜೇಗೌಡರು ವೋಟು ಸಹಿತ ಡಿಲೀಟ್ ಆಗ್ತದೆ. ಇದು ನಾನಲ್ಲ ಹೇಳ್ತಿರೋದು, ಚುನಾವಣಾ ಆಯೋಗ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡಿದೆ. ಆ ಕೈಪಿಡಿಯಲ್ಲಿ ಎಲ್ಲ ಇದೆ. ನಮ್ಮವರು ರಾಜಕಾರಣ ಮಾಡ್ತಾ ಇದ್ದೀವಿ, ತಿರುಗಾಡ್ತಿದ್ದೀವಿ, ಸುತ್ತಾಡ್ತಿದ್ದೀವಿ ಹೊರತು ಒಂದೊಂದು ಬೂತ್ನಲ್ಲಿ ಪಟ್ಟಿ ಹಿಡಿದು ಮಿನಿಮಮ್ 30 ಕಾಂಗ್ರೆಸ್ಸಿಗೆ ಬರ್ತಕ್ಕಂಥ ಓಟುಗಳನ್ನು ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆ ಓಟು ತೆಗಿತಕ್ಕಂಥ ಪಟ್ಟಿಯಲ್ಲಿ ಅವ್ರದ್ದಿರ್ತಕ್ಕಂಥ ಆದ್ಯತೆಗಳಿದೆ. ಮೊದಲನೇದು ದಲಿತ ಸಮುದಾಯ, SC ST ಸಮುದಾಯ, ಅದಾದ ಮೇಲೆ ಅಲ್ಪಸಂಖ್ಯಾತ ಸಮುದಾಯ. ಈ ಸಮುದಾಯಗಳ ಮತವನ್ನ ತೆಗಿಬೇಕು ಅಂತಕ್ಕಂಥ ಹುನ್ನಾರವನ್ನ SIR ಅಲ್ಲಿ ಜೋಡಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸಿದಿರಿ,
ಒಬ್ಬ ಹೆಣ್ಮಗಳನ್ನ ನೀವೆಲ್ಲ ಹೆಣ್ಮಗಳ ಪರವಾಗಿ ನಾನು ಅಭಿನಂದಿಸ್ತೇನೆ. ಆಕೆ ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಮೊನ್ನೆ ಆ ಹೆಣ್ಮಗಳು ಹೋಗಿ ತನ್ನ ರಾಜ್ಯದ ಮತದಾರರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ಇಡೀ ಜನರ ಪರವಾಗಿ ನಿಲ್ತಕ್ಕಂಥ ಮನಸ್ಥಿತಿಯನ್ನ ನಮ್ಮ ನಾಯಕರುಗಳು ಬೆಳೆಸ್ಕೊಳ್ಬೇಕಾದಂಥ ಅವಶ್ಯಕತೆ ತೀವ್ರವಾಗಿ ಇದೆ. ಇಲ್ಲ ಅಂದ್ರೆ ಬೂತಲ್ಲಿ ಗೋವಿಂದ್ ಅವರೇ 20 ಓಟ್ ಡಿಲೀಟ್ ಮಾಡಿಬಿಟ್ರೆ ಬೂತಲ್ಲಿ ಹೊರಗಡೆ ನಿಂತ್ಕೊಂಡು ನಮ್ಮವ್ರ ಹತ್ರ ಓಟ್ ಹಾಕ್ಲಿಲ್ಲ ಅಂತ ಹೇಳ್ಬೋದೇ ಬಿಟ್ರೆ ಚುನಾವಣೆ ದಿನ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಬಿಹಾರದಲ್ಲಿ ಇವರು ಡಿಲೀಟ್ ಮಾಡಿದ್ದು 65 ಲಕ್ಷ, ಪಶ್ಚಿಮ ಬಂಗಾಳದಲ್ಲಿ ಡಿಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು 2 ಕೋಟಿ. 2 ಕೋಟಿ ಕರ್ನಾಟಕದಲ್ಲಿ ನೆನ್ಪಿಟ್ಕೊಳ್ಳಿ ರಾಜೇಗೌಡ್ರೆ. ಇವತ್ತು ಅಂಕಿ ಸಂಖ್ಯೆಯನ್ನು ಬಿಡುಗಡೆ ಮಾಡಿದರೆ ನೀವು ಹೇಳ್ಬೋದು, ನಮ್ಮ ಆಡುವವರಿಗೆ ನಮ್ಗೆ ಹೇಳೋಕ್ಕಾಗಲ್ಲ, ನೀವು ಹೇಳಿ ದಯವಿಟ್ಟು. ಇವತ್ತಿನ ಉಡುಪಿಯ ಸಭೆಯಲ್ಲೂ ಹೇಳಿದ ಇಡೀ ಕಾರ್ಯಕರ್ತ ಸಮೂಹ ಆತಂಕಿತರಾಗಿದ್ದಾರೆ. ಈವರೆಗೆ ಕರ್ನಾಟಕದಲ್ಲಿ SIR ಕಾರಣಕ್ಕಾಗಿ ವೋಟ್ ವೆರಿಫಿಕೇಶನ್ ಆಗಿರೋದು ಕೇವಲ 2 ಕೋಟಿ 13 ಲಕ್ಷ. ನಾನು ಹೇಳ್ತಿರೋದಲ್ಲ, ಚುನಾವಣಾ ಆಯೋಗ. ನಮ್ಮ ರಾಜ್ಯದ ಮತದಾರರ ಸಂಖ್ಯೆ ಇರೋದು 5 ಕೋಟಿ ಚಿಲ್ಲರೆ. ನಾವು ರಾಜಕಾರಣ ಮಾಡ್ತಾ ಕುತ್ಕೊಂಡಿದ್ದೀವಿ, ಅವರುಗಳು ಕುತ್ಕೊಂಡು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ನಾವು ಚುನಾವಣೆಯನ್ನು ಸೋತಿರ್ತಕ್ಕಂಥದ್ದು ಇದೇ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಕಾರಣಕ್ಕಾಗಿ. ಈ ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನುವುದನ್ನು ವಿಶೇಷವಾಗಿ ತೀವ್ರಗತಿಯಲ್ಲಿ ಮಾಡ್ತಾ ಹೆಸರುಗಳನ್ನು ಮ್ಯಾಚ್ ಮಾಡೋದು 11 ಡಾಕ್ಯುಮೆಂಟ್ ಕೇಳಿದ್ದಾರೆ. 11 ಡಾಕ್ಯುಮೆಂಟಲ್ಲಿ ಅವರು ಒಪ್ತಕ್ಕಂಥ ಡಾಕ್ಯುಮೆಂಟ್ ಆದ. ದಯವಿಟ್ಟು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ಬಹಿರಂಗವಾಗಿ ವಿನಂತಿ ಮಾಡ್ತಾ ಇದ್ದೀನಿ, ನಾವುಗಳು ಅಟ್ಲೀಸ್ಟು ದೇಶದ್ದು ರಾಜ್ಯದ್ದು ಎಲ್ಲ ಆಯ್ತಲ್ಲ, ಜಿಲ್ಲೆದು, ಕೊನೆ ಪಕ್ಷ ನಿಮ್ಮ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಾದರೂ ಸಹಿತ SIR ಪರಿಷ್ಕರಣೆ ಏನಾಗಿದೆ ಏನಾಗ್ತಿದೆ ಅಂಥೇಳಿ ನೀವು ಅದನ್ನು ಮೇಲುಸ್ತುವಾರಿಕೆಯಲ್ಲಿ ಗಮನ ಕೊಟ್ಟು BJPಗೆ ವೋಟ್ ಹಾಕ್ತಕ್ಕಂಥವನ ಮತವೂ ಸಹಿತ ಡಿಲೀಟ್ ಮಾಡಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗೋದಲ್ಲ. ಎಲ್ಲರ ಮತವೂ ಸಹಿತ ಒಂದು ಹಕ್ಕಾಗಿ ಉಳಿಸ್ಬೇಕು ಅನ್ನುವಂಥದ್ದು ನಮ್ಮ ಕಾಳಜಿ ಆಗಬೇಕಾಗಿದೆ. ದಯವಿಟ್ಟು ಈ ಸ್ಟ್ಯಾಟಿಸ್ಟಿಕ್ಸನ್ನು ಹೆಂಗೆ ವರ್ಕೌಟ್ ಮಾಡ್ತೀರಿ ಗೊತ್ತಿಲ್ಲ. ನಮ್ಮೆಲ್ಲರೂ ನಮ್ಮಲ್ಲಿ ಯಜಮಾನಿಕೆ ಮಾಡ್ತಾ ಇದ್ದೀವಿ, ನಾವು ಯಾವುದನ್ನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ, ನಿಮ್ಮಲ್ಲಿ BLO ಅಂತ ಯಾರಿದ್ದಾರೆ ಅವರಿಗೆ ನಾಳೆ ಬೆಳಿಗ್ಗೆನೇ ಫೋನ್ ಹಚ್ಚಿ ನಮ್ಮನೆಯ ಓಟು ಏನಾಗಿದೆ ಅಂತ ಕೇಳಿ. ನಾನು ಹೇಳಿದ್ನಲ್ಲ, ಆಧಾರ್ ಕಾರ್ಡನ್ನು ಎಲ್ಲಕ್ಕೂ ಕೇಳ್ತಾರೆ, ಡೆತ್ ಸರ್ಟಿಫಿಕೇಟ್ ಕೊಡೋಕ್ಕೆ ಸಹಿತ ಆಧಾರ್ ಕಾರ್ಡ್ ಕೇಳ್ತಾರೆ. ಆದರೆ ಆಧಾರ್ ಕಾರ್ಡನ್ನು ಅವರು ಒಪ್ತಾ ಇಲ್ಲ, ರೇಷನ್ ಕಾರ್ಡನ್ನು ಅವರು ಒಪ್ತಾ ಇಲ್ಲ. ಅವರು ಕೇಳ್ತಾ ಇರೋದು ಪಾಸ್ಪೋರ್ಟನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ಕೈ ಎತ್ತಿ, ನಮ್ಮ ಹತ್ರ ಪಾಸ್ಪೋರ್ಟ್ ಇದೆ ಅನ್ನೋರು ಕೈ ಎತ್ತಿ ನೋಡೋಣ. ಅಷ್ಟೇ, ನಿಮ್ಮ ಇಷ್ಟ ಜನದಿಂದ ಓಟ್ ಮಾತ್ರ ಗ್ಯಾರಂಟಿ. ದಯವಿಟ್ಟು ನುಗ್ಗಿ ಮಂಜು ಹೇಳ್ತಾ ಇದ್ದಾರೆ, ಕೊಪ್ಪ ಗ್ರಾಮಾಂತರದ ಒಂದು ಬೂತ್ನಲ್ಲಿ 163 ಮತವನ್ನು ಡಿಲೀಟ್ ಮಾಡ್ತಕ್ಕಂಥ ಸಂದರ್ಭ ಇದೆ. ವಿ ಆರ್ ನಾಟ್ ಸೀರಿಯಸ್. ಅವರು ಏನೇನು ಮಾಡಬೇಕು ಅಂತ ಹೇಳಿ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಎಲ್ಲವನ್ನು ಕತೆ ಹೊಡ್ಕೊಂಡು ತಿರುಗ್ತಾ ಇದ್ದೀವಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಇದ್ರ ಬಗ್ಗೆ ಜಾಗೃತರಾಗಿವಿನಿ. ಇಲ್ಲ ಅಂದರೆ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೇ ನಿಮಗೆ ಮತದಾನದ ಹಕ್ಕಿನಿಂದ ನೀವು ವಂಚಿತರಾಗ್ತೀರಿ. ನಾನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಸುಮಾರು ಸತಿ ಅವಾಸ್ತವ ಅಂತ ಅನಿಸುತ್ತೆ. ಸೆಕ್ಷನ್ 4 ಸಮಸ್ಯೆಗಳನ್ನು ನಾವು ಹೇಳಿದಾಗ ಅವಾಸ್ತವ ಅಂತ ಅನಿಸಿತ್ತು, ಅದು ಈಗ ರುಜುವಾತಾಗಿದೆ. ಆದ್ರಿಂದ ನೆಕ್ಸ್ಟ್ ಒಂದು ಸೀರಿಯಸ್ ಸಬ್ಜೆಕ್ಟಿಗೆ ನಾನು ಬರ್ತೀನಿ.